ನಿಮ್ಮ ಶತ್ರುವಿನ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಯಾವೆಲ್ಲ ಆಲೋಚನೆಗಳು ಇದೆ ಅನ್ನುವಂತಹದ್ದನ್ನು ತಿಳ್ಕೊಳ್ಳೋಣ. ಗ್ರೂಪ್ ಫಸ್ಟ್, ಸೆಕೆಂಡ್ ಹಾಗೆ ಥರ್ಡ್, ಇದು ಮೂರಲ್ಲಿ ಯಾವುದಾದ್ರೂ ಒಂದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಈ ಕ್ರಿಸ್ಟಲ್ ಮೂಲಕನಾದರೂ ನೀವು ಸೆಲೆಕ್ಟ್ ಮಾಡ್ಕೊಬಹುದು. ಸೆಕೆಂಡ್ ಹಾಗೆ ಥರ್ಡ್. ಸೊ ನೀವು ಕ್ರಿಸ್ಟಲ್ ಮೂಲಕನಾದರೂ ಸೆಲೆಕ್ಟ್ ಮಾಡ್ಕೊಳ್ಳಿ ಅಥವಾ ಕಾರ್ಡ್ ಮೂಲಕನಾದರೂ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಗ್ರೂಪ್ ಫಸ್ಟ್, ಸೆಕೆಂಡ್ ಹಾಗೆ ಥರ್ಡ್, ಈ ಮೂರಲ್ಲಿ ಯಾವುದಾದ್ರೂ ಒಂದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಗ್ರೂಪ್ ಫಸ್ಟ್, ಸೆಕೆಂಡ್ ಹಾಗೆ ಥರ್ಡ್. ಓಕೆ, ನಿಮಗೋಸ್ಕರ ಏನಿದೆ ಅನ್ನುವಂಥದ್ದು ನೋಡೋಣ. ನಿಮ್ಮ ಶತ್ರುಗಳು ನಿಮ್ಮ ಬಗ್ಗೆ ಏನೆಲ್ಲ ಆಲೋಚನೆಗಳನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು, ಅವರ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಏನೆಲ್ಲ ಇದೆ ಅನ್ನುವಂಥದ್ದನ್ನು ನೋಡೋಣ. ಈಗ ಗ್ರೂಪ್ ಫಸ್ಟ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಈ ಕಾರ್ಡ್ ಹಾಗೆ ಈ ಕ್ರಿಸ್ಟಲ್ ಅಥವಾ ಈ ಕಾರ್ಡನ್ನು ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರೆ, ಗ್ರೂಪ್ ಫಸ್ಟ್ ಅಥವಾ ಈ ಕ್ರಿಸ್ಟಲನ್ನು ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಅವರಿಗೋಸ್ಕರ ವಿಡಿಯೋ ಮಾಡ್ತಾ ಇದ್ದೀನಿ. ಓಕೆ, ನಿಮಗೋಸ್ಕರ ಈ ರೀಡಿಂಗ್. ನಿಮ್ಮ ಏಂಜಲನ್ನು ನೆನಪು ಮಾಡ್ಕೊಳ್ಳಿ. ಓಕೆ, ನಿಮ್ಮ ಶತ್ರುವಿನ ಮನಸ್ಸಿನಲ್ಲಿ ಏನಿದೆ ಅಂತ ಹೇಳಿದರೆ, ನೀವು ತುಂಬ ಎತ್ತರಕ್ಕೆ ಬೆಳೆದಿದ್ದೀರಾ ಅನ್ನುವಂಥದ್ದು ಇಲ್ಲಿ ಹೆಚ್ಚಾಗಿ ತುಂಬ ಜನ ಥರ್ಡ್ ಐ ಓಪನ್ ಆಗಿರುವಂತಹ ಅವರು ಇದ್ದೀರಾ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ ನನಗೆ. ನಿಮ್ಮ ಮೇಲೆ ಬಹಳಷ್ಟು ಅಂದರೆ ನಿಮಗೆ ಥರ್ಡ್ ಐ ಓಪನ್ ಆಗಿದೆ ಅನ್ನುವಂತಹದ್ದು ಕೂಡ, ಅಂದರೆ ದೇವರ ಆಶೀರ್ವಾದ ನಿಮ್ಮ ಮೇಲೆ ಇದೆ, ನಿಮಗೆ ಎಲ್ಲವೂ ಕೂಡ ಮೊದಲೇ ತಿಳಿಯುತ್ತೆ ಅನ್ನುವಂತಹದ್ದು ಅವರ ಮನಸ್ಸಿನಲ್ಲಿ ಯೋಚನೆಯನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಅಂದರೆ ಯಾವುದೇ ಕಷ್ಟ ಸುಖಗಳಾಗಿರ್ಬೋದು ಅಥವಾ ಯಾರದ್ದೇ ವಿಷಯ ಆಗಿರ್ಬೋದು, ನಿಮಗೆ ಯಾವುದೋ ಒಂದು ರೀತಿಯಲ್ಲಿ ದೇವರು ನಿಮಗೆ ಆ ವಿಚಾರಗಳನ್ನು ನಿಮಗೆ ಮೊದಲೇ ತಿಳಿಸಿರ್ತಾರೆ ಅನ್ನುವಂಥದ್ದು. ನಿಮ್ಮ ಇಂಟ್ಯೂಷನ್ ತುಂಬಾ ಸ್ಟ್ರಾಂಗ್ ಆಗಿದೆ ಅನ್ನುವಂಥದ್ದು ಅವರ ಮನಸ್ಸಿನಲ್ಲಿ ಇದೆ ಅನ್ನುವಂಥದ್ದು. ಯಾಕಂದರೆ ಹೆಚ್ಚಾಗಿ ನೀವು ಆಧ್ಯಾತ್ಮಿಕ ಜೀವನದಲ್ಲಿ ಇದ್ದೀರಾ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಈ ಕಾರ್ಡನ್ನು ನೋಡುವಾಗ ಗ್ರೂಪ್ ಫಸ್ಟ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ, ಈ ಕ್ರಿಸ್ಟಲ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ, ಹೆಚ್ಚು ಜನಕ್ಕೆ ಥರ್ಡ್ ಐ ಓಪನ್ ಆಗಿದೆ ಅನ್ನುವಂಥದ್ದು. ಹಾಗೆ ನಿಮ್ಮ ಸ್ಪಿರಿಟ್ ಟೀಮ್ ನಿಮಗೆ ಏಂಜಲ್ ಸಪೋರ್ಟ್ ಇದೆ, ಸ್ಪಿರಿಟ್ ಟೀಮ್ ಕನೆಕ್ಟೆಡ್ ಇದ್ದಾರೆ, ನಿಮಗೆ ಎಲ್ಲವೂ ಮೊದಲೇ ತಿಳಿಯುತ್ತೆ. ಹಾಗೆ ನೀವು ಸ್ಟ್ರಾಂಗ್ ಆಗಿ ಇಂಡಿಪೆಂಡೆಂಟ್ ಆಗಿ ಇರುವಂತಹ ವ್ಯಕ್ತಿತ್ವ ನಿಮ್ಮಲ್ಲಿದೆ ಅನ್ನುವಂಥದ್ದು ನನಗೆ ಇಲ್ಲಿ ತಿಳಿತಾ ಇದೆ. ಹಾಗೆ ನೀವು ತುಂಬಾ ಯಶಸ್ಸನ್ನು ಪಡೆದಿದ್ದೀರಾ ಅನ್ನುವಂಥದ್ರ ಬಗ್ಗೆ ಕೂಡ ಅವರು ಯೋಚನೆ ಮಾಡ್ತಾ ಇದ್ದಾರೆ. ನಿಮಗೆ ದೇವರ ಆಶೀರ್ವಾದ ಅನ್ನುವಂಥದ್ದು ಯಾವಾಗಲೂ ನಿಮ್ಮ ಮೇಲಿದೆ, ನಿಮ್ಮ ಜೊತೆಯಲ್ಲೇ, ನಿಮ್ಮ ಬೆನ್ನ ಹಿಂದೆಯೇ ಆ ದೇವರು ಯಾವಾಗಲೂ ನಿಮ್ಮ ಜೊತೆಯಲ್ಲೇ ಇರ್ತಾರೆ ಅನ್ನುವಂಥದ್ದನ್ನು ಅವರು ಯೋಚಿಸ್ತಾ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಯಾಕಂದರೆ ಯಾವಾಗಲೂ ಕೂಡ ನಿಮ್ಮ ಕಷ್ಟ ಸುಖಗಳಲ್ಲಿ ದೇವರು ಜೊತೆಯಾಗಿರ್ತಾರೆ ಹಾಗೂ ಯಾವಾಗಲೂ ನಿಮಗೆ ಯಶಸ್ಸನ್ನೇ ದೇವರು ಅನುಗ್ರಹಿಸ್ತಾರೆ ಅನ್ನುವಂತಹದ್ದು ಅವರ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ನೀವು ಎಷ್ಟೇ ಕಷ್ಟಗಳು ಬಂದರೂ ನಂತರ ನಿಮಗೆ ಯಶಸ್ಸನ್ನು ಅನ್ನುವಂತಹದ್ದು ಖಂಡಿತವಾಗಲೂ ನಿಮ್ಮ ಜೀವನದಲ್ಲಿ ಸಿಕ್ಕಿದೆ ಅನ್ನುವಂತಹದ್ದು, ಸಿಗ್ತಾನೆ ಇರುತ್ತೆ ಅನ್ನುವಂತಹದ್ದು ಅವರ ಮನಸ್ಸಿನಲ್ಲಿದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಹಾಗೆ ಪ್ರೀತಿಯ ವಿಚಾರದಲ್ಲಿ ನೀವು ತುಂಬ ದುಃಖಕ್ಕೆ ಒಳಗಾಗಿದ್ದೀರಾ ಅನ್ನುವಂಥದ್ದು ತಿಳ್ಕೊಂಡಿದ್ದಾರೆ. ತುಂಬಾ ಇಂಡಿಪೆಂಡೆಂಟ್ ಆಗಿದ್ದೀರಾ, ಸಿಂಗಲ್ ಆಗಿ ಇರ್ತೀರಾ ಯಾವಾಗಲೂ ಅನ್ನುವಂಥದ್ದನ್ನು ಅವರು ಗಮನಿಸಿದ್ದಾರೆ. ಹಾಗೆ ಪ್ರೀತಿಯ ವಿಚಾರದಲ್ಲಿ ತುಂಬ ನೋವನ್ನು ಪಟ್ಟಿದ್ದೀರಾ ಅನ್ನುವಂಥದ್ದನ್ನು ಕೂಡ ಅವರು ಗಮನಿಸಿದ್ದಾರೆ. ಆದರೂ ಕೂಡ ನಿಮ್ಮನ್ನು ಪ್ರೀತಿಸುವಂತಹವರು, ಈ ಕಾರ್ಡ್ ಉಲ್ಟಾ ಬಂದಿದೆ. ಸೊ ನೀವು ಪ್ರೀತಿಯಲ್ಲಿ ಎಷ್ಟೇ ದುಃಖ ಅನ್ನುವಂಥದ್ದನ್ನು ಪಟ್ಟಿದ್ರೂ ಕೂಡ ನಿಮ್ಮನ್ನು ಎಲ್ಲರೂ ಪ್ರೀತಿಸ್ತಾರೆ, ಪ್ರೀತಿಸುವಂತಹವರನ್ನು ದೇವರು ಯಾವಾಗಲೂ ನಿಮಗೆ ಅನುಗ್ರಹಿಸ್ತಾರೆ ಅನ್ನುವಂತಹದ್ದು ಕೂಡ ಅವರು ಯಾವಾಗಲೂ ಯೋಚನೆ ಮಾಡ್ತಾ ಇರ್ತಾರೆ. ಯಾಕಂದರೆ ನೀವು ಎಷ್ಟೇ ಜನರನ್ನು ಕಳ್ಕೊಂಡಿದ್ರು ಕೂಡ, ನೀವು ಇಷ್ಟಪಡುವಂತಹ ಎಷ್ಟೇ ಜನರನ್ನು, ನಿಮ್ಮ ಮಿತ್ರಗಳನ್ನು ಎಷ್ಟೇ ಜನರನ್ನು ನೀವು ಪ್ರೀತಿಯಿಂದ ವಂಚಿತರಾಗಿದ್ದರು, ನೀವು ಅವರನ್ನು ಮಿಸ್ ಮಾಡ್ಕೊಂಡಿದ್ರು ಅಥವಾ ನಿಮ್ಮ ಶತ್ರುಗಳು ನಿಮಗೆ ಗೊತ್ತಾಗದೇ ಇರುವ ಹಾಗೆ ಬೆನ್ನ ಹಿಂದೆ ನಿಮ್ಮ ಜೊತೆ ಉತ್ತಮ ಸಂಬಂಧ ಸ್ನೇಹ ಇರುವವರ ಹತ್ರ ಎಷ್ಟೇ ಕೆಟ್ಟದಾಗಿ ನಿಮ್ಮ ಬಗ್ಗೆ ಹೇಳಿ ನಿಮ್ಮಿಂದ ಅವರನ್ನು ದೂರ ಮಾಡಿದರೂ ಕೂಡ ನಿಮ್ಮನ್ನು ಅದಕ್ಕಿಂತ ಹೆಚ್ಚಾಗಿ ಪ್ರೀತಿಸುವಂತಹವರೇ ಯಾವಾಗಲೂ ನಿಮ್ಮ ಜೊತೆಯಲ್ಲಿ ಇರ್ತಾರೆ. ದೇವರೇ ನಿಮ್ಮ ಜೊತೆಯಲ್ಲಿ ಇದ್ದಾರೆ ಅಂದ ಮೇಲೆ ಬೇರೆ ಏನು ಬೇಕು ಅನ್ನುವಂತಹದ್ದು ಅವರ ಮನಸ್ಸಿನಲ್ಲಿದೆ ಅನ್ನುವಂಥದ್ದು. ಯಾಕಂದರೆ ಯಾವಾಗಲೂ ದೇವರು ಅನ್ನುವಂತಹವರು ನಿಮ್ಮ ಜೊತೆಗೆ ಇರ್ತಾರೆ.
ಇದ್ದಾರೆ, ಅದಕ್ಕಿಂತ ದೊಡ್ಡ ಪ್ರೀತಿ ಇನ್ನೊಂದಿಲ್ಲ ಅನ್ನುವಂಥದ್ದನ್ನು ಅವರು ಯಾವಾಗಲೂ ಯೋಚನೆ ಮಾಡ್ತಿರ್ತಾರೆ. ಸಾಕಷ್ಟು ನಿಮ್ಮ ಜೀವನದಲ್ಲಿ ನಿಮಗೆ ಬೇಕಾಗುವಂತಹವರಿಗೆ ನಿಮ್ಮ ಬಗ್ಗೆ ತುಂಬ ವಿಚಾರಗಳನ್ನು ಹೇಳಿ ನಿಮ್ಮಿಂದ ದೂರ ಮಾಡಿದ್ದಾರೆ ಅನ್ನುವಂಥದ್ದು ಈ ಕಾರ್ಡ್ ಮೂಲಕ ತಿಳಿತಿದೆ. ಇದು ಜನರಲ್ ರೀಡಿಂಗ್. ಈ ಕಾರ್ಡಿನ ಮೂಲಕ ನನಗೆ ತಿಳಿತಿದೆ. ಆದರೂ ಕೂಡ ನಿಮ್ಮನ್ನು ಎಲ್ಲರೂ ಕೂಡ ಪ್ರೀತಿಸ್ತಾರೆ. ಈ ಕಾರ್ಡ್ ಉಲ್ಟಾ ಬಂದಿದೆ. ಸೊ ನಿಮ್ಮನ್ನು ಎಲ್ಲರೂ ಕೂಡ ಪ್ರೀತಿಸ್ತಾರೆ. ನಿಮ್ಮಿಂದ ಎಷ್ಟೇ ಜನರನ್ನು ನೀವು ಪ್ರೀತಿಸುವಂಥವರು, ನಿಮ್ಮ ಜೊತೆ ಚೆನ್ನಾಗಿರುವಂಥವರನ್ನು ಎಷ್ಟೇ ದೂರ ಮಾಡಿದರೂ ಕೂಡ ನಿಮ್ಮನ್ನು ಪ್ರೀತಿಸುವಂಥವರನ್ನು ದೇವರು ಯಾವಾಗಲೂ ಅನುಗ್ರಹಿಸ್ತಾ ಇರ್ತಾರೆ. ಇನ್ನೂ ಹೆಚ್ಚದಾಗಿ ನಿಮ್ಮನ್ನು ಇಷ್ಟಪಡುವಂತಹವರು, ನಿಮ್ಮ ನಡವಳಿಕೆ ಇರ್ಬೋದು, ನಿಮ್ಮ ವ್ಯಕ್ತಿತ್ವವನ್ನು ಇಷ್ಟಪಡುವಂತಹವರನ್ನು ಹೆಚ್ಚಾಗಿ ದೇವರು ಯಾವಾಗಲೂ ಅನುಗ್ರಹಿಸ್ತಾ ಇರ್ತಾರೆ. ನಿಮಗೆ ಅದು ತಿಳಿದೇ ಇರ್ಬೋದು, ಆದರೆ ಈ ಮಾತು ಯಾವಾಗಲೂ ಸತ್ಯವಾಗಿರುತ್ತೆ ಅನ್ನುವಂತಹದ್ದು ಅವರಿಗೆ ಕೂಡ ತಿಳಿದಿದೆ. ಯಾಕಂದರೆ ನೀವು ಆಧ್ಯಾತ್ಮಿಕದಲ್ಲಿ ತುಂಬಾ ಮುಂದುವರೆದಿದ್ದೀರಾ ಅನ್ನುವಂಥದ್ದು. ಹಾಗೆ ನಿಮ್ಮ ಜೊತೆ ಯಾರೇ ಇದ್ದರೂ ಅವರು ಯಾವಾಗಲೂ ಸಂತೋಷವಾಗಿರ್ತಾರೆ ಅನ್ನುವಂಥದ್ದನ್ನು ಕೂಡ ಅವರು ತಿಳ್ಕೊಂಡಿದ್ದಾರೆ. ಹಾಗೆ ನಿಮ್ಮ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಳ್ಳೋಕ್ಕೆ ಯಾವಾಗಲೂ ಕೂಡ ಎಲ್ಲರೂ ಬಯಸ್ತಾ ಇರ್ತಾರೆ ಅನ್ನುವಂತಹದ್ದನ್ನು ಕೂಡ ಅವರು ಗಮನಿಸಿದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಿದೆ. ಯಾಕಂದರೆ ನಿಮ್ಮ ವ್ಯಕ್ತಿತ್ವ ಅಷ್ಟೊಂದು ಉತ್ತಮವಾಗಿರುವಂತಹ ವ್ಯಕ್ತಿತ್ವ. ನಿಮ್ಮಿಂದ ಯಾರನ್ನೇ ಕೂಡ ಅವರು, ನಿಮ್ಮ ಶತ್ರುಗಳು ದೂರ ಮಾಡಿದರೂ ಕೂಡ ನಿಮ್ಮನ್ನು ಎಲ್ಲರೂ ಕೂಡ ಪ್ರೀತಿಸ್ತಾರೆ. ನಿಮ್ಮ ಜೊತೆ ಫ್ರೆಂಡ್ಶಿಪ್ ಮಾಡ್ಕೋಬೇಕು ಅಂತ ಬಯಸ್ತಾರೆ. ನಿಮ್ಮ ಜೊತೆ ಸಂತೋಷವಾಗಿರಬೇಕು ಅಂತಲೇ ಹೆಚ್ಚಾಗಿ ಬಯಸ್ತಾರೆ. ಆದರೆ ನೀವು ತುಂಬಾ ಇಂಡಿಪೆಂಡೆಂಟ್ ಆಗಿರುವಂತಹ ವ್ಯಕ್ತಿ. ಅಷ್ಟು ಬೇಗ ಯಾರ ಜೊತೆ ಕೂಡ ನೀವು ಅಷ್ಟೊಂದು ಹೊಂದಾಣಿಕೆಯನ್ನು ಮಾಡಿಕೊಂಡ್ರೆ ನೀವು ಅವರನ್ನು ಯಾವಾಗಲೂ ಸಂತೋಷವಾಗಿರಿಸಲಿಕ್ಕೆ ಬಯಸುವಂತಹ ವ್ಯಕ್ತಿತ್ವ ನಿಮ್ಮದು ಅನ್ನುವಂಥದ್ದು ಕೂಡ ಅವರಿಗೆ ಇಲ್ಲಿ ತಿಳಿದಿದೆ ಅನ್ನುವಂಥದ್ದು. ಯಾಕಂದರೆ ನಿಮ್ಮ ಜೊತೆ ಎಲ್ಲರೂ ಫ್ರೆಂಡ್ಶಿಪ್ ಮಾಡ್ಕೊಳ್ಬೇಕು ಅನ್ನುವಂಥದ್ದನ್ನೇ ಬಯಸ್ತಾರೆ. ಯಾವಾಗಲೂ ನೀವು ಅವರ ಜೊತೆ ಇರಬೇಕು ಅನ್ನುವಂಥದ್ದನ್ನೇ ಬಯಸ್ತಾರೆ. ಹೆಚ್ಚಾಗಿ ಕೆಲವೊಂದು ಶತ್ರುಗಳು ಕೂಡ ನಿಮ್ಮ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಳ್ಳೋಕ್ಕೂ ಕೂಡ ಬಯಸ್ತಾರೆ ಅನ್ನುವಂಥದ್ದು ಈ ಕಾರ್ಡಿನ ಮೂಲಕ ನನಗೆ ತಿಳಿತಾ ಇದೆ. ಎಷ್ಟೇ ಅವರ ಮನಸ್ಸಲ್ಲಿ ನಿಮಗೆ ಕೇಡನ್ನು ಬಯಸಬೇಕು ಅನ್ನುವಂಥದ್ದಿದ್ರೂ ಕೂಡ ಅವರಿಗೆ ನಿಮ್ಮ ವ್ಯಕ್ತಿತ್ವ ತುಂಬ ಉತ್ತಮ ರೀತಿಯಲ್ಲೇ ಕಾಣುತ್ತೆ. ಆದ್ದರಿಂದನೇ ಅವರು ನಿಮಗೆ ಕೆಡಕನ್ನು ಹೆಚ್ಚಾಗಿ ಬಯಸ್ತಾರೆ ಅನ್ನುವಂತಹದ್ದು, ನಿಮ್ಮಿಂದ ಎಲ್ಲರನ್ನ ದೂರ ಮಾಡ್ತಾರೆ ಅನ್ನುವಂತಹದ್ದು. ಆದರೂ ಕೂಡ ಅವರು ನಿಮ್ಮ ಜೊತೆ ಫ್ರೆಂಡ್ಶಿಪ್ ಮಾಡಬೇಕು ಅನ್ನುವಂಥದ್ದನ್ನೇ ಅವರ ಮನಸ್ಸಿನಲ್ಲೇ ಆ ಯೋಚನೆ ಇದೆ. ಯಾಕಂದರೆ ನಿಮ್ಮ ಜೊತೆ ದೇವರ ಸಪೋರ್ಟ್ ಅನ್ನುವಂತಹದ್ದಿದೆ, ಯಶಸ್ಸು ಅನ್ನುವಂಥದ್ದಿದೆ, ನಿಮಗೆ ತುಂಬ ಜ್ಞಾನ ಅನ್ನುವಂತಹದ್ದಿದೆ. ಎಲ್ಲವನ್ನು ಈಸಿಯಾಗಿ ನಿಮಗೆ ಸಿಗುತ್ತೆ. ಯಾಕಂದರೆ ದೇವರ ಆಶೀರ್ವಾದ ಇದೆ ಅನ್ನುವಂತಹದ್ದು ಅವರಿಗೆ ತಿಳಿದಿದೆ. ಹಾಗಾಗಿ ಬೇರೆಯವರನ್ನು ಹೆಚ್ಚು ದೂರ ಮಾಡಿ ನಿಮ್ಮನ್ನು ಒಂಟಿಯಾಗಿರಿಸಿ ಅವರು ನಿಮ್ಮ ಜೊತೆ ಸ್ನೇಹವನ್ನು ಬೆಳೆಸಬೇಕು ಅನ್ನುವಂತಹ ಮನಸ್ಥಿತಿಯೇ ಅವರಲ್ಲಿ ಹೆಚ್ಚಾಗಿದೆ ಅನ್ನುವಂಥದ್ದು ಈ ಕಾರ್ಡಿನ ಮೂಲಕ ತಿಳಿತಿದೆ. ಯಾಕಂದರೆ ಬೇರೆಯವರ ಜೊತೆ ಕೂಡ ನೀವು ತುಂಬ ಸಂತೋಷವಾಗಿರ್ತೀರಾ. ಬೇರೆ ಯಾರೇ ನಿಮ್ಮ ಜೊತೆ ಇದ್ದರೂ ಅವರನ್ನು ನೀವು ಸಂತೋಷವಾಗಿ ಇರಿಸ್ಕೊಳ್ತೀರಾ ಅನ್ನುವಂತಹದ್ದು ಅವರಿಗೆ ತಿಳಿದಿದೆ. ಆ ಕಾರಣದಿಂದ ಅವರು ಕೂಡ ನಿಮ್ಮ ಜೊತೆ ಸ್ನೇಹವನ್ನು ಬೆಳೆಸಬೇಕು ಅನ್ನುವಂತಹದ್ದೇ ಅವರ ಮನಸ್ಸಿನಲ್ಲಿ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ನೀವು ಎಷ್ಟೇ ಕಷ್ಟದಲ್ಲಿದ್ದರೂ ಕೂಡ ನೀವು ಯಶಸ್ಸನ್ನು ಪಡ್ಕೊಳ್ತೀರಾ ಅನ್ನುವಂತಹ ಮನಸ್ಥಿತಿ ಕೂಡ ಅವರಲ್ಲಿ ಇದೆ ಅನ್ನುವಂಥದ್ದು. ಅದನ್ನು ಹೆಚ್ಚಾಗಿ ಅವರು ಅರ್ಥ ಮಾಡ್ಕೊಂಡಿದ್ದಾರೆ. ಎಷ್ಟೇ ಕಷ್ಟಗಳಿದ್ದರೂ ಕೂಡ ನಿಮ್ಮ ಜೀವನದಲ್ಲಿ ಯಶಸ್ಸನ್ನು ತುಂಬ ಈಸಿಯಾಗಿ ಪಡ್ಕೊಳ್ತೀರಾ. ನೀವು ಹೆಜ್ಜೆ ಇಟ್ಟಲ್ಲೆಲ್ಲ ನಿಮಗೆ ಯಶಸ್ಸು ಅನ್ನುವಂತಹದ್ದೇ ಸಿಗುತ್ತೆ ಅನ್ನುವಂಥದ್ದು. ಅವರು ಎಷ್ಟೇ ಕೂಡ ನಿಮ್ಮ ಜೀವನವನ್ನು ಹಾಳು ಮಾಡಲಿಕ್ಕೆ ನೋಡಿದರೂ ಕೂಡ ಅದು ಆಗಲ್ಲ. ಯಾಕಂದರೆ ನೀವು ಅವರು ಎಷ್ಟೇ ನಿಮ್ಮನ್ನು ಕಷ್ಟಕ್ಕೆ ಸಿಲುಕಿಸ್ಬೇಕು ಅಂದ್ಕೊಂಡ್ರೂ ಕೂಡ ನಿಮ್ಮ ಜೀವನವನ್ನು ಒಂದು ಕಷ್ಟದಲ್ಲಿ ಇಡಬೇಕು ಅಂತ ಬಯಸಿದ್ರೂ ಕೂಡ ನೀವು ಯಶಸ್ಸನ್ನೇ ಪಡ್ಕೊಳ್ಳುವಂತಹ ಒಂದು ಜ್ಞಾನ ನಿಮ್ಮಲ್ಲಿದೆ. ಹಾಗೆ ದೇವರ ಆಶೀರ್ವಾದ ಅನ್ನುವಂತಹದ್ದು ಕೂಡ ನಿಮ್ಮಲ್ಲಿ ಇದೆ. ಆ ಕಾರಣದಿಂದ ನಿಮ್ಮ ಯಶಸ್ಸನ್ನು ಎಷ್ಟೇ ಹಾಳು ಮಾಡಬೇಕು ಅನ್ನುವಂಥದ್ದು ಅವರ ಮನಸ್ಸಿನಲ್ಲಿ ಇದೆ. ನಿಮ್ಮ ಯಶಸ್ಸನ್ನು ಅವರಿಗೆ ಸಹಿಸಲಿಕ್ಕೆ ಆಗದೇ ಇರುವಷ್ಟು ಜಲಸಿ ಅನ್ನುವಂಥದ್ದು ನಿಮ್ಮ ಶತ್ರುಗಳಿಗಿದೆ ಅನ್ನುವಂಥ
ಅನ್ನುವಂಥದ್ದು ತಿಳಿತಾ ಇದೆ. ನಿಮ್ಮ ಯಶಸ್ಸು ಏನಿದೆ, ನೀವು ತುಂಬಾ ಸ್ಪೀಡಾಗಿ ಇರುವಂಥವರು, ಕೆಲಸ ಕಾರ್ಯ ಇರ್ಬೋದು, ಪ್ರೀತಿಯ ವಿಚಾರ ಇರ್ಬೋದು, ಯಾವುದರಲ್ಲಿ ಆದರೂ ಕೂಡ ನಿಮ್ಮ ಕೆರಿಯರಲ್ಲಾಗಿರ್ಬೋದು ತುಂಬಾ ಒಂದು ಯಶಸ್ಸನ್ನು ನೀವು ಪಡ್ಕೊಂಡಿರುವಂತಹ ವ್ಯಕ್ತಿ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಅದೆಲ್ಲವನ್ನು ಉಲ್ಟಾ ಮಾಡಬೇಕು ಅನ್ನುವಂಥದ್ದು, ಅಂದರೆ ಹಾಳು ಮಾಡಬೇಕು ಅಂತ ಯಾವಾಗಲೂ ಅವರು ಬಯಸ್ತಾ ಇರ್ತಾರೆ. ಆದರೆ ಅದು ಸಾಧ್ಯವಾಗಲ್ಲ ಅನ್ನುವಂತಹದ್ದು ಕೂಡ ಅವರಿಗೆ ತಿಳಿದಿದೆ. ಯಾಕಂದರೆ ನೀವು ತುಂಬ ಜ್ಞಾನವಂತರು. ಎಷ್ಟೇ ಕಷ್ಟ ಆದರೂ ಕೂಡ ನೀವು ಮತ್ತೆ ಯಶಸ್ಸನ್ನು ಪಡ್ಕೊಳ್ಳುವಂತಹ ಜ್ಞಾನ ನಿಮ್ಮಲ್ಲಿ ಇದೆ ಅನ್ನುವಂತಹದ್ದು ಕೂಡ ಅವರಿಗೆ ತಿಳಿದಿದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಹಾಗೆ ನಿಮ್ಮ ವ್ಯಕ್ತಿತ್ವ ತುಂಬಾ ಸಾಫ್ಟ್ ಆಗಿರುವಂತಹದ್ದು, ನೀವು ತುಂಬಾ ಎಲ್ಲರಿಗೂ ಪ್ರೀತಿಯನ್ನು ಹಂಚುವಂತಹ ಉತ್ತಮ ಮನಸ್ಥಿತಿ. ಬೇರೆಯವರು ನಿಮಗೆ ಬೇಸರ ಮಾಡಿದರೂ ಕೂಡ ನೀವು ಸಹಿಸಿ ಸುಮ್ಮನೆ ಇರುವಂತಹ ವ್ಯಕ್ತಿತ್ವ ಅನ್ನುವಂಥದ್ದು ಈ ಕಾಡಿನ ಮೂಲಕ ತಿಳಿತಿದೆ. ಅದು ಕೂಡ ಅವರಿಗೆ ಗೊತ್ತಿದೆ. ನಿಮ್ಮ ಮನಸ್ಥಿತಿ ತುಂಬ ಉತ್ತಮವಾಗಿರುವುದು. ಯಾಕಂದರೆ ನೀವು ಆಧ್ಯಾತ್ಮಿಕದಲ್ಲಿ ನಿಮ್ಮ ಜರ್ನಿ ತುಂಬಾ ಉತ್ತಮವಾಗಿದೆ. ನಿಮ್ಮ ಹೃದಯ ಅನ್ನುವಂಥದ್ದು ತುಂಬಾ ಸಾಫ್ಟ್ ಆಗಿರುವಂಥದ್ದು, ತಾಯಿಯ ಹೃದಯದ ಹಾಗೆ ಇರುವಂತಹ ವ್ಯಕ್ತಿತ್ವ ನಿಮ್ಮದು. ಹಾಗಾಗಿ ನಿಮಗೆ ಹೆಚ್ಚು ಕೆಡಕನ್ನು ಬಯಸಲಿಕ್ಕೆ ನೋಡ್ತಾರೆ, ನಿಮ್ಮ ಯಶಸ್ಸನ್ನು ಹಾಳು ಮಾಡಲಿಕ್ಕೆ ನೋಡುವಂಥವರೇ ಹೆಚ್ಚಿದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ನಿಮ್ಮ ವ್ಯಕ್ತಿತ್ವ ತುಂಬಾ ಸಾಫ್ಟ್ ಆಗಿರುವಂಥದ್ದು, ಮೃದುವಾಗಿರುವಂತಹ ವ್ಯಕ್ತಿತ್ವ. ನಿಮ್ಮ ಮನಸ್ಸು ಆ ಮೃದುವಾಗಿರುವಂತಹ ಮನಸ್ಥಿತಿ ಅನ್ನುವಂತಹದ್ದು ಅವರಿಗೆ ತಿಳಿದಿದೆ ಆಲ್ರೆಡಿ. ನಿಮಗೆ ದೇವರ ಸಪೋರ್ಟ್ ಇದೆ. ಎಷ್ಟೇ ಇದ್ರೂ ಕೂಡ ನಿಮ್ಮ ಮನಸ್ಸು ಸಾಫ್ಟ್ ಅನ್ನುವಂತಹದ್ದು, ನೀವು ಮೃದುವಾದ ವ್ಯಕ್ತಿತ್ವ ಅನ್ನುವಂಥದ್ದು, ತಾಯಿಯ ಹೃದಯ ಇರುತ್ತಲ್ಲ ಆ ರೀತಿ ಒಂದು ಉತ್ತಮವಾದ ಒಂದು ವ್ಯಕ್ತಿತ್ವ ನಿಮ್ಮದು ಅನ್ನುವಂತಹದ್ದು ಅವರಿಗೆ ತಿಳಿದಿದೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ನೀವು ಎಷ್ಟೇ ಯಶಸ್ಸನ್ನು ಗಳಿಸಿದರೂ ಕೂಡ ಆಧ್ಯಾತ್ಮಿಕ ಜೀವನದಲ್ಲಿ ನಿಮಗೆ ಎಷ್ಟೇ ಮುಂದೆ ಇದ್ದರೂ ಕೂಡ, ದೇವರ ಆಶೀರ್ವಾದ ಇದ್ದರೂ ಕೂಡ, ನಿಮ್ಮ ಮನಸ್ಥಿತಿ ಏನಿದೆ ತುಂಬಾ ಸಾಫ್ಟಾಗಿ ಇರುವಂಥ ಮನಸ್ಥಿತಿ, ತುಂಬ ಮೃದುವಾದ ವ್ಯಕ್ತಿತ್ವ ಅನ್ನುವಂಥದ್ದು, ಎಲ್ಲರನ್ನ ಪ್ರೀತಿಸುವಂತಹ ವ್ಯಕ್ತಿತ್ವ ನಿಮ್ಮದಾಗಿದೆ. ಎಲ್ಲರನ್ನು ನಮ್ಮವರೇ ಅಂತ ಹೇಳಿಬಿಟ್ಟು ನೋಡುವಂತಹ ಉತ್ತಮವಾದ ವ್ಯಕ್ತಿತ್ವ ನಿಮ್ಮದು ಅನ್ನುವಂತಹದ್ದು ಕೂಡ ಅವರ ಮನಸ್ಸಿನಲ್ಲಿ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ನೀವು ರಾಜ ಅಥವಾ ರಾಣಿ ಅನ್ನುವಂತಹ ಮನಸ್ಥಿತಿ ಅವರಿಗೆ ತಿಳಿದಿದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಅಂದರೆ ನಿಮ್ಮ ಯಶಸ್ಸು ಅನ್ನುವಂಥದ್ದು ಅಷ್ಟೊಂದು ಉತ್ತಮ ಮಟ್ಟಕ್ಕೆ ಇದೆ. ಅಷ್ಟೊಂದು ಉತ್ತಮ ನೀವು ಅಷ್ಟೊಂದು ನಿಮ್ಮ ಜೀವನ ಆಗಿರ್ಬೋದು, ನಿಮ್ಮ ಜ್ಞಾನ ಆಗಿರ್ಬೋದು, ಅಷ್ಟೊಂದು ಕ್ವೀನ್ ಅಥವಾ ಕಿಂಗ್ ಅಷ್ಟು ಒಂದು ಉತ್ತಮ ಮಟ್ಟದಲ್ಲಿ ಇದೆ ಅನ್ನುವಂಥದ್ದನ್ನು ಅವರು ಯಾವಾಗಲೂ ಯೋಚನೆ ಮಾಡ್ತಾ ಇರ್ತಾರೆ. ನಿಮ್ಮನ್ನು ಎಷ್ಟು ತುಳಿಬೇಕು ಅಂತ ನೋಡಿದ್ರು, ಎಷ್ಟು ನಿಮ್ಮ ಜೀವನವನ್ನು, ನಿಮ್ಮ ಯಶಸ್ಸು, ನಿಮ್ಮ ಸಂತೋಷವನ್ನು ಹಾಳು ಮಾಡಬೇಕು ಅನ್ನುವಂಥದ್ದನ್ನು ಹಾಳು ಮಾಡಬೇಕು ಅಂತ ಅವರು ಅಂದ್ಕೊಂಡ್ರೂ ಕೂಡ ನೀವು ಮತ್ತೆ ರಾಜ ಅಥವಾ ರಾಣಿಯ ಹಾಗೆ ಬದುಕನ್ನು ನಡೆಸುವಂತಹ ಉತ್ತಮವಾದ ಜ್ಞಾನ ನಿಮ್ಮಲ್ಲಿದೆ. ಅಷ್ಟೊಂದು ನೀವು ಸ್ಟ್ರಾಂಗ್ ಆಗಿರುವಂತಹ ವ್ಯಕ್ತಿತ್ವ. ನೀವು ಎಷ್ಟೇ ಸಾಫ್ಟ್ ನೋಡಲಿಕ್ಕಿದ್ರೂ ಕೂಡ ನೀವು ನಿಮ್ಮ ಇಂಟ್ಯೂಷನ್ ಆಗಿರ್ಬೋದು, ನಿಮ್ಮ ಮನಸ್ಥಿತಿ ಆಗಿರ್ಬೋದು ತುಂಬಾ ಸ್ಟ್ರಾಂಗ್ ಆಗಿ ಇದೆ ಅನ್ನುವಂತಹದ್ದು ಕೂಡ ಅವರಿಗೆ ಗೊತ್ತಿದೆ. ನೀವು ನೋಡಲಿಕ್ಕೆ ತುಂಬ ಸಾಫ್ಟ್ ಆಗಿದ್ದೀರಾ, ಆದರೆ ಎಲ್ಲಿ ನೀವು ಸ್ಟ್ಯಾಂಡನ್ನು ತಗೊಬೇಕು ಅಲ್ಲಿ ತಗೊಳ್ತೀರಾ ಅನ್ನುವಂಥದ್ದು ಗೊತ್ತಿದೆ. ಎಷ್ಟೇ ಕೆಳಗೆ ಬಿದ್ದರೂ ಕೂಡ ಮತ್ತೆ ನೀವು ಮುಂದೆ ಮತ್ತೆ ಎದ್ದು ನಿಲ್ತೀರಾ. ಅಂದರೆ ಯಶಸ್ಸನ್ನು ನೀವು ಮತ್ತೆ ಪಡೆಯೋದು ಹೇಗೆ ಅನ್ನುವಂಥದ್ದು ನಿಮಗೆ ಗೊತ್ತಿದೆ ಅನ್ನುವಂತಹದ್ದನ್ನು ಕೂಡ ಆ ರಾಜ ಅಥವಾ ರಾಣಿಯ ವ್ಯಕ್ತಿತ್ವ ನಿಮ್ಮಲ್ಲಿ ಇದೆ ಅನ್ನುವಂಥದ್ದು ಕೂಡ ಅವರ ಮನಸ್ಸಿನಲ್ಲಿ ಇದೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ನಿಮ್ಮ ಜೀವನ ಎಷ್ಟೇ ಕಷ್ಟ ಅನ್ನುವಂಥದ್ದು, ಕತ್ತಲೆ ಅನ್ನುವಂತಹದ್ದು ಇದ್ದರೂ ಕೂಡ ನೀವು ಆ ಕಷ್ಟಗಳನ್ನೆಲ್ಲ ಮರೆತು ಮುಂದೆ ಸಾಗ್ತೀರಾ ಅನ್ನುವಂತಹದ್ದು ಅವರಿಗೆ ಗೊತ್ತಿದೆ. ಎಷ್ಟೇ ನಿಮ್ಮ ಜೀವನ ಕಷ್ಟಕರವಾದರೂ ಕೂಡ ಮತ್ತೆ ನೀವು ಯಶಸ್ಸನ್ನು ಪಡಿತೀರಾ ಅನ್ನುವಂಥದ್ದು. ಯಾವುದೇ ರೀತಿ ಯಾರೇ ನಿಮಗೆ ನೋವು ಮಾಡಿದರೂ, ದುಃಖ ಆದರೂ ಕೂಡ, ಎಷ್ಟೇ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿ ಕಷ್ಟಗಳು ಬಂದರೂ ಸಹ ಮತ್ತೆ ನೀವು ಅದರಿಂದ ಹೊರ ಬರ್ತೀರಾ ಅನ್ನುವಂಥದ್ದು. ಆ ಕಷ್ಟವನ್ನೆಲ್ಲ ಮರೆತು ಮತ್ತೆ ಮುಂದೆ ಸಾಗುವಷ್ಟು ಉತ್ತಮವಾದ ಜ್ಞಾನ ಕೂಡ ನಿಮ್ಮಲ್ಲಿ ಇದೆ ಅನ್ನುವಂಥದ್ದು ಕೂಡ ಅವರ ಮನಸ್ಸಿನಲ್ಲಿ ಇದೆ ಅನ್ನುವಂಥದ್ದು. ಮತ್ತೆ ನೀವು ಎತ್ತರಕ್ಕೆ ಬೆಳೀತೀರ. ಎಷ್ಟೇ ನೀವು ಕಷ್ಟದಲ್ಲಿ ಸಿಲುಕಿದ್ರೂ ಕೂಡ ನಿಮ್ಮ ಮನಸ್ಥಿತಿ ಅನ್ನುವಂತಹದ್ದು ಯಾವಾಗಲೂ ಉತ್ತಮವಾಗಿ ಇರುತ್ತೆ ಅನ್ನುವಂತಹದ್ದು ಅವರಿಗೆ ತಿಳಿದಿದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಆದ್ದರಿಂದ ನೀವು ನಿಮ್ಮನ್ನು ಎಷ್ಟೇ ಒಂದು ಕಷ್ಟಕ್ಕೆ ಸಿಲುಕಿಸಬೇಕು ಅನ್ನುವಂಥದ್ದು ಅವರಲ್ಲಿ ಇದೆ. ಆದರೂ ಕೂಡ ಅವರಿಗೆ ಗೊತ್ತಿದೆ ನೀವು ಮತ್ತೆ
ಮತ್ತೆ ಎದ್ದು ನಿಲ್ತೀರಾ, ಮತ್ತೆ ಯಶಸ್ಸನ್ನು ಪಡಿತೀರಾ. ಎಷ್ಟೇ ಮಾಡಿದರೂ ಕೂಡ ನಿಮಗೆ ಯಶಸ್ಸನ್ನು ಪಡೆಯುವಂತಹ ಅರ್ಹತೆ ನಿಮ್ಮಲ್ಲಿದೆ, ಆ ಜ್ಞಾನ ನಿಮ್ಮಲ್ಲಿದೆ, ಹಾಗೆ ದೇವರ ಆಶೀರ್ವಾದ ಕೂಡ ನಿಮ್ಮಲ್ಲಿ ಇದೆ ಅನ್ನುವಂತಹದ್ದು ಅವರಿಗೆ ತಿಳಿದಿದೆ. ತುಂಬಾ ನಿಮ್ಮ ಜೀವನವನ್ನು, ನಿಮ್ಮ ಯಶಸ್ಸನ್ನು ಹಾಳು ಮಾಡಬೇಕು ಅನ್ನುವಂಥದ್ದೇ ಇದೆ ಅವರ ಮನಸ್ಸಲ್ಲಿ. ಆದರೆ ಅದು ಖಂಡಿತವಾಗಲೂ ಸಾಧ್ಯ ಆಗಲ್ಲ ಅನ್ನುವಂತಹದ್ದು ಕೂಡ ಅವರಿಗೆ ತಿಳಿದಿದೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಓಕೆ, ಇದಿಷ್ಟು ನಿಮ್ಮ ಶತ್ರುಗಳು ನಿಮ್ಮ ಬಗ್ಗೆ ಯಾವ ಯೋಚನೆಗಳು ಮನಸ್ಸಿನಲ್ಲಿ ಇದೆ ಅವರಿಗೆ ಅನ್ನುವಂತಹದ್ರ ಬಗ್ಗೆ ಜನರಲ್ ರೀಡಿಂಗ್ ಮಾಡಿದ್ದೀನಿ. ಓಕೆ, ಇದು ಜನರಲ್ ರೀಡಿಂಗ್. ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ ತಿಳಿಸಿ. ಗ್ರೂಪ್ ಸೆಕೆಂಡ್, ಈಗ ಗ್ರೂಪ್ ಸೆಕೆಂಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಾ ಅಥವಾ ಈ ಕ್ರಿಸ್ಟಲನ್ನು ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಾ ಅವರಿಗೋಸ್ಕರ ರೀಡಿಂಗ್ ಮಾಡ್ತಾ ಇದ್ದೀನಿ. ಓಕೆ, ನಿಮ್ಮ ಶತ್ರುಗಳು ನಿಮ್ಮ ಬಗ್ಗೆ ಯಾವೆಲ್ಲ ಯೋಚನೆಗಳನ್ನು, ಅವರ ಮನಸ್ಸಿನಲ್ಲಿ ಯಾವ ಆಲೋಚನೆಗಳು ಇದೆ ಅನ್ನುವಂತಹದ್ದನ್ನು, ಯಾವ ಯೋಚನೆಗಳು ಇದೆ ಅವರ ಮನಸ್ಸಿನಲ್ಲಿ ಏನೆಲ್ಲ ಇದೆ ನಿಮ್ಮ ಬಗ್ಗೆ ಅನ್ನುವಂತಹದ್ದನ್ನು ತಿಳ್ಕೊಳ್ಳೋಣ. ಓಕೆ, ನಿಮ್ಮ ಏಂಜಲನ್ನು ನೆನಪು ಮಾಡ್ಕೊಳ್ಳಿ. ನಿಮ್ಮ ಶತ್ರುವಿನ ಮನಸ್ಸಿನಲ್ಲಿ ಏನೆಲ್ಲ ಇದೆ ಅಂತ ಹೇಳಿದರೆ, ನೀವು ನಿಮ್ಮ ವ್ಯಕ್ತಿತ್ವ ಹೇಗೆ ಅಂತ ಅಂದರೆ, ನೀವು ಕಷ್ಟದಲ್ಲಿರೋರಿಗೆ ತುಂಬಾ ಸಹಾಯ ಮಾಡುವಂತಹ ವ್ಯಕ್ತಿತ್ವ, ನಿಮ್ಮನ್ನು ಇಷ್ಟಪಡುವವರನ್ನು, ನಿಮ್ಮ ಜೊತೆ ಉತ್ತಮವಾಗಿರುವವರನ್ನು ನೀವು ಕೂಡ ಅವರಂತೆ ಕಾಣ್ತೀರಾ ಅನ್ನುವಂತಹದ್ದು. ಸೇಮ್ ಮಿರರ್ ಹೇಗೆ, ಹಾಗೆ ಅವರ ರೀತಿಯೇ ನೀವು ತುಂಬಾ ಕೇರ್ ಮಾಡ್ತೀರಾ, ಲವ್ ಆ್ಯಂಡ್ ಕೇರ್ ಅನ್ನುವಂತಹದ್ದು ನೀವು ಅವರಿಗೆ ತೋರಿಸ್ತೀರಾ ಅನ್ನುವಂತಹ ಮನಸ್ಥಿತಿ ಅವರಲ್ಲಿ ಇದೆ ಅನ್ನುವಂಥ ತಿಳಿದು ಬರ್ತಾ ಇದೆ. ಯಾರೇ ಒಂದು ಜಸ್ಟಿಸ್ ಅನ್ನುವಂತಹದ್ರ ಬಗ್ಗೆನೇ ನೀವು ಹೆಚ್ಚು ಯೋಚನೆ ಮಾಡ್ತೀರಾ ಅನ್ನುವಂಥದ್ದು. ಯಾರೇ ಕೆಟ್ಟದನ್ನು ಮಾಡಿದರೂ ಕೂಡ ಅವರಿಂದ ನೀವು ದೂರವೇ ಇರ್ತೀರಾ. ನಿಮ್ಮ ಜೊತೆಯಲ್ಲಿ ಯಾರು ಉತ್ತಮವಾಗಿರ್ತಾರೆ, ಪ್ರೀತಿಯಿಂದ ಇರ್ತಾರೆ, ಅವರ ಜೊತೆಯಲ್ಲಿ ತುಂಬ ಉತ್ತಮ ರೀತಿಯಲ್ಲಿ ನೀವು ಇರ್ತೀರಾ, ಫ್ರೆಂಡ್ಶಿಪ್ ಮಾಡ್ಕೊಳ್ತೀರಾ ಅನ್ನುವಂತಹ ಮನಸ್ಥಿತಿ ನಿಮ್ಮ ಬಗ್ಗೆ ಅವರಲ್ಲಿ ಇದೆ. ನಿಮ್ಮ ಶತ್ರುಗಳ ಮನಸ್ಸಿನಲ್ಲಿದೆ ನಿಮ್ಮ ಬಗ್ಗೆ ಅನ್ನುವಂಥದ್ದು ತಿಳಿತಾ ಇದೆ. ಹಾಗೆ ಕೆಲವೊಬ್ಬರು ಇಲ್ಲಿ ನಿಮ್ಮ ಜೀವನ ಎಲ್ಲೋ ಒಂದು ರೀತಿ ನಿಮ್ಮ ಸ್ಟ್ರೆಂತ್ ಅನ್ನುವಂತಹದ್ದು ಕೆಲವೊಮ್ಮೆ ತಿಳ್ಕೊಳ್ಳೋಕ್ಕೆ ಆಗಲ್ಲ ಅನ್ನುವಂತಹದ್ದು ಕೂಡ ಅವರ ಮನಸ್ಸಿನಲ್ಲಿದೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಅಂದರೆ ಕೆಲವೊಮ್ಮೆ ಅವರಿಗೆ ನೀವು ನೋಡಲಿಕ್ಕೆ ತುಂಬ ಸಣ್ಣ ಮಗುವಿನ ಹಾಗೆ ಕಾಣ್ತೀರಾ ಅನ್ನುವಂತಹ ಕೂಡ ಅವರ ಮನಸ್ಸಿನಲ್ಲಿದೆ. ಅಂದರೆ ಇನ್ನು ನೀವು ಚಿಕ್ಕವರು, ಅಂದರೆ ತುಂಬ ಸಾಫ್ಟ್ ನೇಚರ್ ನಿಮ್ಮದು ಅನ್ನುವಂಥದ್ದು, ಸಾಫ್ಟ್ ಕ್ಯಾರೆಕ್ಟರ್ ಅನ್ನುವಂಥದ್ದು, ಮಗುವಿನ ಹಾಗೆ ಅನ್ನುವಂಥದ್ದನ್ನೇ ಕೆಲವು ಟೈಮು ನಿಮ್ಮನ್ನು ನೋಡಿ ಅವರು ಅಂದ್ಕೊಂಡಿರ್ತಾರೆ. ಆದರೆ ಖಂಡಿತವಾಗ್ಲೂ ಹಾಗಲ್ಲ. ನಿಮ್ಮಲ್ಲಿರುವಂತಹ ನಿಮ್ಮ ಒಳಗಿರುವಂತಹ ಪವರ್ ಏನು ಅನ್ನುವಂತಹದ್ದನ್ನು ನಿಮ್ಮ ಶತ್ರುಗಳು ಕೆಲವೊಮ್ಮೆ ಅವರು ಗುರ್ತಿಸೇ ಇರೋದಿಲ್ಲ. ಆ ರೀತಿ ನಿಮ್ಮ ಸ್ಟ್ರೆಂತ್ ಅನ್ನುವಂಥದ್ದು ಆಗಿರುತ್ತೆ ಅನ್ನುವಂಥದ್ದನ್ನು ಕೂಡ ಗಮನಿಸಿದ್ದಾರೆ. ಅಂದರೆ ಕೆಲವೊಂದು ಕಷ್ಟಗಳು ಬಂದಾಗ ಅವರು ಊಹಿಸೇ ಇರಲ್ಲ. ಆ ರೀತಿ ನಿಮ್ಮ ಒಂದು ವ್ಯಕ್ತಿತ್ವ ಬದಲಾಗಿರುತ್ತೆ. ಟ್ರಾನ್ಸ್ಫಾರ್ಮೇಷನ್ ಅನ್ನುವಂತಹದ್ದು ಇರೋದನ್ನು ಅವರು ಗಮನಿಸಿದ್ದಾರೆ ಅನ್ನುವಂಥದ್ದು. ಉತ್ತಮವಾದ ವ್ಯಕ್ತಿತ್ವ, ಕೆಲವೊಂದು ಸಲ ಅವರು ನಿಮ್ಮ ಬಗ್ಗೆ ಒಂದು ಉತ್ತಮವಾದ ವ್ಯಕ್ತಿತ್ವವನ್ನು ಕೂಡ ಗಮನಿಸಿದ್ದಾರೆ ಅನ್ನುವಂಥದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಅಂದರೆ ನಿಮ್ಮನ್ನು ನೋಡಿದಾಗ ಆ ವ್ಯಕ್ತಿತ್ವ ಅವರಿಗೆ ತಿಳಿಯೋದೇ ಇಲ್ಲ ಅನ್ನುವಂತಹದ್ದು. ಆದರೆ ಕೆಲವೊಂದು ಕಷ್ಟ ಅಥವಾ ಸುಖದ ಕೆಲವೊಂದು ಸಲ ನಿಮ್ಮ ವ್ಯಕ್ತಿತ್ವ ಅನ್ನುವಂಥದ್ದು ಹೊರ ಬಂದಿರೋವಂಥದ್ದನ್ನು ಅವರು ಗಮನಿಸಿದ್ದಾರೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಅಥವಾ ಕೆಲವೊಂದು ವಿಚಾರದಲ್ಲಿ ಅಂತ ಹೇಳಿದರೆ ಯಾವುದೋ ಒಂದು ರೀತಿ
ನೀವು ತುಂಬ ಕಷ್ಟದಲ್ಲಿದ್ದಾಗ ನೀವು ಎಲ್ಲೋ ಕುಗ್ಗಿ ಹೋಗ್ತೀರೇನೋ ಅಂದ್ಕೊಂಡಿರ್ತಾರೆ ನಿಮ್ಮ ಶತ್ರುಗಳು. ಆದರೆ ಖಂಡಿತವಾಗ್ಲೂ ಅದರಿಂದ ನೀವು ಈಸಿಯಾಗಿ ಹೊರ ಬಂದಿರ್ತೀರಾ. ಅದನ್ನು ಕೂಡ ಅವರು ಗಮನಿಸಿದ್ದಾರೆ. ಆ ಟ್ರಾನ್ಸ್ಫಾರ್ಮೇಷನನ್ನು ಕೂಡ ಅವರು ಗಮನಿಸಿದ್ದಾರೆ. ನೀವು ಯಾವ ದುಃಖಕ್ಕೂ ಕೂಡ ಒಳಗಾಗದೆ ನೀವು ತುಂಬಾ ಉತ್ತಮ ರೀತಿಯಲ್ಲಿ ನಿಮ್ಮ ಜೀವನವನ್ನು ಕಷ್ಟದಿಂದ ಹೇಗೆ ಸುಖದ ಕಡೆ ಬದಲಾಯಿಸ್ಕೊಬೇಕು ಅನ್ನುವಂಥದ್ದನ್ನು ನೀವು ಕಲ್ತಿದ್ದೀರಾ ಅನ್ನುವಂತಹದ್ದು ಕೂಡ ಅವರು ನಿಮ್ಮ ಶತ್ರುಗಳು ಗಮನಿಸಿದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಹಾಗೆ ನಿಮ್ಮ ವ್ಯಾಪಾರಗಳಲ್ಲಿ ಅಡಚಣೆಗಳನ್ನು ತುಂಬ ಮಾಡಿದ್ದಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಿದೆ. ಯಾವುದೋ ಕೆಲಸ ಕಾರ್ಯಗಳಲ್ಲಿ ಬಹಳಷ್ಟು ನಿಮಗೆ ತೊಂದರೆಗಳನ್ನು ನೀಡಿದ್ದಾರೆ ಮತ್ತು ನಿಮ್ಮ ಯಶಸ್ಸಿನಲ್ಲಿ ಬಹಳಷ್ಟು ನೀವು ಕುಗ್ಗಿ ಹೋಗಲಿ ಅನ್ನುವಂತಹದ್ದು ಕೂಡ ಅವರ ಮನಸ್ಸಿನಲ್ಲಿದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಆದರೆ ನೀವು ಅದೆಲ್ಲವನ್ನು ಎಷ್ಟೇ ನೀವು ಕಷ್ಟ ಬಂದರೂ ಕೂಡ ಮತ್ತೆ ನಿಮ್ಮ ಜೀವನ ಸಡನ್ನಾಗಿ ನೀವು ಬದಲಾಯಿಸ್ಕೊಳ್ಳೋದನ್ನು ಅದು ಕೂಡ ಅವರು ಗಮನಿಸಿದರೆ ಅವೆಲ್ಲವೂ ಕೂಡ ಅವರ ಮನಸ್ಸಿನಲ್ಲಿ ಇದೆ ಅನ್ನುವಂಥದ್ದು ಇಲ್ಲಿ ತಿಳಿತಿದೆ. ನಿಮಗೆ ಎಷ್ಟೇ ಕಷ್ಟಗಳನ್ನು ಕೊಟ್ಟರೂ ಕೂಡ ನಿಮಗೆ ನಿಮ್ಮ ಕೆಲಸ ಕಾರ್ಯ ಇರ್ಬೋದು, ನಿಮ್ಮ ಯಶಸ್ಸಿನ ವಿಚಾರದಲ್ಲಿ ಎಷ್ಟೇ ಅಡೆತಡೆಗಳನ್ನು ಮಾಡಿದರೂ ಕೂಡ ನೀವು ಅದನ್ನೆಲ್ಲ ಸಹಿಸಿಬಿಟ್ಟು ಮತ್ತೆ ಮುಂದೆ ಹೋಗ್ತೀರಾ ಅನ್ನುವಂಥದ್ದು, ನಿಮ್ಮ ಜೀವನವನ್ನು ಮತ್ತೆ ಉತ್ತಮ ರೀತಿಯಲ್ಲಿ ಬದಲಾಯಿಸ್ಕೊಳ್ತೀರಾ ಅನ್ನುವಂತಹದ್ದನ್ನು ಅದನ್ನು ಕೂಡ ಅವರು ಗಮನಿಸಿದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಎಷ್ಟೇ ಕಷ್ಟಗಳನ್ನು ಕೊಟ್ಟರೂ ಕೂಡ ಅವರು ಮತ್ತೆ ಬದಲಾಯಿಸ್ಕೊಳ್ತಾರೆ. ಅವರ ವ್ಯಕ್ತಿತ್ವ ಅಂಥದ್ದು ಅಷ್ಟು ಸ್ಟ್ರಾಂಗ್ ಇದ್ದಾರೆ ಅನ್ನುವಂಥದ್ದನ್ನು ನಿಮ್ಮ ಶತ್ರುಗಳು ಮನಸ್ಸಲ್ಲಿ ಯಾವಾಗಲೂ ಯೋಚಿಸ್ತಾರೆ ಅನ್ನುವಂತಹದ್ದು. ಹಾಗೆ ತುಂಬ ಜನ ಇಲ್ಲಿ ತುಂಬ ಯಶಸ್ಸನ್ನು ಪಡ್ಕೊಂಡಿದ್ದಾರೆ, ತುಂಬ ಕಷ್ಟದಿಂದ ತುಂಬ ಮುಂದೆ ಹೋಗಿದ್ದೀರಾ ಅನ್ನುವಂತಹದ್ದನ್ನು ಕೂಡ ನಿಮ್ಮ ಶತ್ರುಗಳು ಗಮನಿಸಿದ್ದಾರೆ. ತುಂಬ ಕಷ್ಟ ಇದೆ ನಿಮ್ಮ ಜೀವನದಲ್ಲಿ, ಆದರೂ ಕೂಡ ನಿಮ್ಮ ಯಶಸ್ಸು ಅನ್ನುವಂಥದ್ದು ಕೆಲವೊಂದು ವಿಚಾರದಲ್ಲಿ ತುಂಬ ಎತ್ತರ ಮಟ್ಟಕ್ಕೆ ಬೆಳೆದಿದೆ ಅನ್ನುವಂಥದ್ದು ಅವರು ಊಹಿಸೇ ಇರಲ್ಲ. ಅಂಥ ಉತ್ತಮ ಮಟ್ಟದಲ್ಲಿ ನಿಮ್ಮ ಯಶಸ್ಸಿದೆ. ಅದನ್ನು ಕೂಡ ಮನಸ್ಸಲ್ಲಿ ಯೋಚನೆ ಮಾಡಿದ್ದಾರೆ, ಆಲೋಚಿಸ್ತಾ ಇದ್ದಾರೆ. ಹೇಗೆ ಇವರು ಮಾಡಿದ್ರು ಈ ಕೆಲಸ ಕಾರ್ಯಗಳನ್ನು ಅಥವಾ ಯಾವುದೇ ವಿಚಾರ ಆಗಿರ್ಬೋದು, ನಿಮ್ಮ ಜೀವನ ಒಂದು ರೀತಿ ಉತ್ತಮವಾದ ಬದಲಾವಣೆಯನ್ನು ಕಂಡಿದೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಸಾಧ್ಯವೇ ಆಗದೇ ಇರುವಂತಹ ಒಂದು ಟ್ರಾನ್ಸ್ಫಾರ್ಮೇಷನ್ ಬದಲಾವಣೆ ಏನಿದೆ ಅದು ನಿಮ್ಮ ಜೀವನದಲ್ಲಿ ಆಗಿರುವ ಬಗ್ಗೆ ಅವರು ಯಾವಾಗಲೂ ಚಿಂತಿಸ್ತಾ ಇದ್ದಾರೆ, ಆಲೋಚಿಸ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಎಷ್ಟೇ ಒಂದು ಕಷ್ಟಗಳನ್ನು ಕೊಟ್ಟರೂ ಕೂಡ ನೀವು ನಿಮ್ಮ ಜೀವನ ಹಾಳಾಗಲಿ ಅಂತೇಳಿ ಎಷ್ಟೇ ಕಷ್ಟಗಳನ್ನು ನೀಡಿದರೂ ಕೂಡ ನೀವು ತುಂಬ ಯಶಸ್ಸನ್ನು ಊಹಿಸ್ಲಿಕ್ಕಾಗದೇ ಇರುವ ಯಶಸ್ಸನ್ನು ನೀವು ಪಡ್ಕೊಂಡಿದ್ದೀರಾ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಸೊ ಅದು ಕೂಡ ಅವರು ಮನಸ್ಸಿನಲ್ಲಿ ಯೋಚಿಸ್ತಾ ಇದ್ದಾರೆ. ಎಷ್ಟೇ ಕಷ್ಟ ಕೊಟ್ಟರು ಇವರು ಹೇಗೆ ಮತ್ತೆ ಮುಂದೆ ಹೋಗ್ತಾರೆ, ಹೇಗೆ ಅವರು ಯಶಸ್ಸನ್ನು ಪಡಿತಾರೆ, ಹೇಗಿದು ಅವರಿಂದ ಸಾಧ್ಯ ಅನ್ನುವಂತಹದ್ದನ್ನು ಕೂಡ ಅವರ ಮನಸ್ಸಿನಲ್ಲಿ ಯಾವಾಗಲೂ ಮೂಡ್ತಾ ಇರುತ್ತೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಹಾಗೆ ತುಂಬ ಜನಕ್ಕೆ ಇಲ್ಲಿ ತುಂಬ ಬ್ಲ್ಯಾಕ್ ಮ್ಯಾಜಿಕ್ ಎಲ್ಲ ಮಾಡಿ ತುಂಬ ನಿಮ್ಮನ್ನು ಚಿಂತೆಗೆ ಒಳಗಾಗಿಸಿದ್ದಾರೆ, ತುಂಬ ಕೆಟ್ಟ ದೃಷ್ಟಿ ಅನ್ನುವಂಥದ್ದು ಹಾಕಿದ್ದಾರೆ. ಬಹಳಷ್ಟು ಕಡೆಯಿಂದ ನಿಮ್ಮ ಜೀವನವನ್ನು, ನಿಮ್ಮ ಯಶಸ್ಸನ್ನು ತುಂಬ ಬ್ಲಾಕ್ ಮಾಡಿದರು ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಆದರೆ ಕೂಡ ಎಷ್ಟೇ ಅವರು ಏನೇ ಮಾಡಿದರೂ ಕೂಡ ನಿಮ್ಮ ಜೀವನ ಯಶಸ್ಸಿನ ಕಡೆಯಲ್ಲೇ ಇದೆ. ಎಷ್ಟೇ ನಿಮ್ಮನ್ನು ಕುಗ್ಗಿಸಬೇಕು ಅಂತ ನೋಡಿದರೂ ಕೂಡ ಅದು ಅವರಿಗೆ ಸಾಧ್ಯವಾಗಲ್ಲ ಅನ್ನುವಂಥದ್ದು ಅದನ್ನೇ ಯೋಚಿಸ್ತಾರೆ ಯಾವಾಗಲೂ. ಇವರನ್ನು ಎಷ್ಟೇ ಇವರ ಜೀವನವನ್ನು ಎಷ್ಟೇ ಹಾಳು ಮಾಡಬೇಕಂದ್ರೂ ಕೂಡ ಆಗ್ತಾ ಇಲ್ವಲ್ಲ ಅನ್ನುವಂಥದ್ದನ್ನೇ ಅವರು ಯಾವಾಗಲೂ ಎದುರು ನೋಡ್ತಾ ಇರ್ತಾರೆ. ಹೇಗೆ ಹಾಳು ಮಾಡೋದು ಇವರ ಜೀವನವನ್ನು, ಹೇಗೆ ಕೆಳಗೆ ಹಾಕೋದು ಅನ್ನುವಂಥದ್ರದ್ದು ಬಗ್ಗೆನೇ ಕೂಡ ಎಲ್ಲರೂ ಯೋಚನೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ನಿಮ್ಮ ಶತ್ರುಗಳು ಅದರ ಬಗ್ಗೆನೇ ಯೋಚಿಸ್ತಾ ಇರ್ತಾರೆ. ಆದರೆ ಅದರ ಬಗ್ಗೆನೇ ಅವರು ಹೆಚ್ಚು ಚಿಂತೆಗೊಳಗಾಗಿದ್ದಾರೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಎಷ್ಟೇ ಇವರನ್ನು ಕೆಳಗೆ ಹಾಕಬೇಕಂದ್ರೂ ಅವರು ಎಷ್ಟೇ ಕಷ್ಟ ಇದ್ದರೂ ಕೂಡ ಯಶಸ್ಸನ್ನು ಪಡಿತಾರಲ್ಲ ಅನ್ನುವಂತಹದ್ದೇ ಅವರ ಮನಸ್ಸಿನಲ್ಲಿ ಆ ಯೋಚನೆಗಳು ಇದ್ದಾವೆ ಅನ್ನುವಂತಹದ್ದು. ನಿಮ್ಮನ್ನು ತುಳಿಬೇಕು ಅನ್ನುವಂತಹದ್ದು ಇದೆ, ನಿಮ್ಮನ್ನು ತುಳಿದು ಅವರು ಮುಂದೆ ಹೋಗಬೇಕು ಅನ್ನುವಂತಿದೆ, ಅವರು ಯಶಸ್ಸನ್ನು ಪಡಿಬೇಕು ಅನ್ನುವಂತಹದ್ದು ಅವರಲ್ಲಿದೆ ಅನ್ನುವಂತಹದ್ದು. ಯಾಕಂದರೆ ನೀವು ನಿಮ್ಮ ಯಶಸ್ಸು ಅವರಿಗೆ ಎಲ್ಲೋ ಒಂದು ರೀತಿ ಶಾಡೋ ಅನ್ನುವಂಥದ್ದಾಗಿದೆ. ಆ ನಿಮ್ಮ ಯಶಸ್ಸು ಏನಿದೆ ಅದನ್ನು ಅವರು ಪಡ್ಕೋಬೇಕು ಅನ್ನುವಂಥದ್ದೇ ಅವರ ಮನಸ್ಸಿನಲ್ಲಿದೆ. ನೀವು ಏನು ಯಶಸ್ಸನ್ನು ಪಡ್ಕೊಂಡಿದ್ದೀರಾ, ನೀವು ಎಷ್ಟು ಉತ್ತಮ ರೀತಿಯಲ್ಲಿ ಜೀವನವನ್ನು ನಡೆಸ್ತಿದ್ದೀರಾ, ಜ್ಞಾನ ನಿಮ್ಮಲ್ಲಿದೆ, ಅದು ಎಲ್ಲವನ್ನು ಯಶಸ್ಸನ್ನು ಎಷ್ಟು ಈಸಿಯಾಗಿ ಪಡ್ಕೋತಿದ್ದೀರಾ ಅದೆಲ್ಲ ಅವರಿಗೆ ಬೇಕು ಅನ್ನುವಂಥದ್ದಿದೆ. ನಿಮ್ಮನ್ನು ಕೆಳಗೆ ಹಾಕಬೇಕು, ಅವರೇ ಸ್ಟ್ಯಾಂಡ್ ತಗೊಳ್ಬೇಕು ಅನ್ನುವಂತಹದ್ದು ಇಲ್ಲಿ ಇದೆ ಅನ್ನುವಂತಹದ್ದು ಈ ಕಾರ್ಡಿನ ಮೂಲಕ ತಿಳಿತಿದೆ. ನಿಮಗೆ ಬಹಳಷ್ಟು ಈ ಗ್ರೂಪ್ ಸೆಕೆಂಡ್ ಅವರಿಗೆ ಬ್ಲ್ಯಾಕ್ ಮ್ಯಾಜಿಕ್, ಜನರಲ್ ರೀಡಿಂಗ್, ಬ್ಲ್ಯಾಕ್ ಮ್ಯಾಜಿಕ್ ಎಲ್ಲ ನಡೆದಿರೋ ಸಾಧ್ಯತೆ ಇದೆ. ನಿಮ್ಮ ಮೇಲೆ ತುಂಬಾ
ಬ್ಲ್ಯಾಕ್ ಮ್ಯಾಜಿಕ್ ಈ ರೀತಿದೆಲ್ಲ ತುಂಬ ಆಗಿರುವಂಥ ಸಾಧ್ಯತೆ ಇಲ್ಲಿ ತುಂಬಾ ಕಾಣ್ತಾ ಇದೆ. ತುಂಬ ನೀವು ಕುಗ್ಗಿ ಹೋಗಿದ್ರಾ, ಭಾಳಷ್ಟು ನೀವು ಕಷ್ಟದಲ್ಲಿ ಸಿಲುಕಿದ್ರಾ, ಆದರೂ ಕೂಡ ನಿಮ್ಮ ಯಶಸ್ಸನ್ನು ನೀವು ಪಡ್ಕೊಂಡಿದ್ರ. ಎಷ್ಟೇ ಕಷ್ಟ ಬಂದರೂ ಕೂಡ ನೀವು ಯಶಸ್ಸಿನ ಹಾದಿಯನ್ನು ಬಿಟ್ಟಿಲ್ಲ, ಯಶಸ್ಸನ್ನು ಪಡ್ಕೊಂಡಿದ್ದೀರಾ ಅನ್ನುವಂತಹದ್ದು ಈ ಕಾರ್ಡಿನ ಮೂಲಕ ಇಲ್ಲಿ ನನಗೆ ತಿಳಿತಾ ಇದೆ. ಆದರೆ ಅವರ ಮನಸ್ಸಲ್ಲಿ ಅದೇ ಇದೆ. ಅಂದರೆ ನಿಮ್ಮನ್ನು ತುಳಿಬೇಕು, ನಿಮ್ಮನ್ನು ಕೆಳಗೆ ಹಾಕಬೇಕು, ನಿಮ್ಮ ಜೀವನವನ್ನು ಹಾಳು ಮಾಡಬೇಕು ಅನ್ನುವಂಥದ್ದೇ ಅವರ ಮನಸ್ಸಿನಲ್ಲಿ ಇದೆ ಅನ್ನುವಂತಹದ್ದು ತಿಳಿತಾ ಇದೆ. ಗ್ರೂಪ್ ಸೆಕೆಂಡ್ ಜನರಲ್ ರೀಡಿಂಗ್ ಇದು. ತುಂಬ ಎಚ್ಚರಿಕೆಯಿಂದ ಇರಿ, ಯಾಕಂದರೆ ನಿಮ್ಮ ಶತ್ರುಗಳ ಬಗ್ಗೆ ನಿಮಗೆ ತಿಳಿಯುತ್ತೆ. ನಿಮ್ಮ ಇಂಟ್ಯೂಷನ್ ತುಂಬಾ ಸ್ಟ್ರಾಂಗ್ ಆಗಿ ಇದೆ ಅನ್ನುವಂಥದ್ದು ತಿಳಿತಾ ಇದೆ. ನಿಮ್ಮ ಇಂಟ್ಯೂಷನ್ ತುಂಬ ಸ್ಟ್ರಾಂಗ್ ಆಗಿರುವಂತಹದ್ದು. ಯಾರನ್ನಾದರೂ ನೋಡಿದರೆ ನೀವು ಗುರುತಿಸ್ತೀರಾ, ನಿಮ್ಮ ಇಂಟ್ಯೂಷನ್ ಹೇಳುತ್ತೆ ಏನು ಅಂತ ಹೇಳಿಬಿಟ್ಟು, ನಿಮಗೆ ಅವರು ಏನು ಬಯಸ್ತಾ ಇದ್ದಾರೆ ಅನ್ನುವಂತಹದ್ದು ನಿಮಗೆ ತಿಳಿಯುತ್ತೆ. ಸೊ ನೀವು ಅದರ ಬಗ್ಗೆ ಹೆಚ್ಚು ಗಮನವನ್ನು ಕೂಡ ವಹಿಸಿ ಅಂತ ನಾನಿಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಓಕೆ, ನಿಮ್ಮನ್ನು ಯಾವ ಕಾರಣಕ್ಕೆ ಇದು ತುಳಿಬೇಕು ಅನ್ನುವಂತಹದ್ದು ಇದೆ ಅಂದರೆ, ನಿಮ್ಮ ಜೊತೆ ಹೆಚ್ಚು ಜನ ಸಂಪರ್ಕದಲ್ಲಿದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಕೆಲವೊಬ್ಬರು ಹೆಚ್ಚು ಬಿಸ್ನೆಸ್ ಮಾಡುವಂತಹವ್ರು ಇದ್ದೀರಾ ಅನ್ನುವಂಥದ್ದು ತಿಳಿತಾ ಇದೆ. ಸೊ ನಿಮ್ಮ ಜೊತೆ ಹೆಚ್ಚು ಜನ ಸಂಪರ್ಕದಲ್ಲಿ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಆದ್ದರಿಂದ ಅವರು ಅವರ ಜೊತೆ ಎಲ್ಲ ಜನರು ಅವರನ್ನೇ ಗುರುತಿಸಬೇಕು ಅನ್ನುವಂತಹ ಒಂದು ಜಲಸ ಅವರಲ್ಲಿ ಇದೆ ಅನ್ನುವಂಥದ್ದು ತಿಳಿತಿದೆ. ಆ ಒಂದು ಕೆಟ್ಟ ಮನಸ್ಥಿತಿ ಅವರಲ್ಲಿ ಇದೆ, ಅದೆಲ್ಲವೂ ಅವರಿಗೆ ಬೇಕು ಅನ್ನುವಂಥದ್ದು. ನಿಮ್ಮನ್ನು ಎಲ್ಲರೂ ಪ್ರೀತಿಸ್ತಾರೆ, ನಿಮ್ಮ ಜೊತೆ ಹೆಚ್ಚು ಉತ್ತಮ ಜನರು ಸಂಪರ್ಕದಲ್ಲಿದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಅದೆಲ್ಲವೂ ಅವರಿಗೆ ಬೇಕು ಅನ್ನುವಂತಹದ್ದು ಅವರ ಮನಸ್ಥಿತಿ ಆಗಿದೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಆ ಕಾರಣದಿಂದ ಬಹಳಷ್ಟು ನಿಮಗೆ ಕೆಟ್ಟದನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಬ್ಲ್ಯಾಕ್ ಮ್ಯಾಜಿಕ್ ಅನ್ನುವಂತಹ ಅದು ಎಲ್ಲ ನಿಮ್ಮ ಮೇಲೆ ನಡೀತಾ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಜನರಲ್ ರೀಡಿಂಗ್ ಇದು. ಆ ರೀತಿ ಕೆಟ್ಟ ದೃಷ್ಟಿ ಅನ್ನುವಂಥದ್ದು ಹೆಚ್ಚಿದೆ ನಿಮ್ಮ ಮೇಲೆ ಅನ್ನುವಂಥದ್ದು ಕೂಡ ತಿಳಿತಾ ಇದೆ. ಆದರೂ ಕೂಡ ನಿಮ್ಮನ್ನು ಪ್ರೀತಿಸುವಂತಹವರು ಹೆಚ್ಚಿದ್ದಾರೆ. ಯಾಕಂದರೆ ನಿಮ್ಮ ಬಗ್ಗೆ ಎಷ್ಟೇ ಒಂದು ಏನೇ ಕೆಟ್ಟದನ್ನು ಮಾಡಲಿಕ್ಕೆ ನೋಡಿದರೂ ಕೂಡ ನಿಮ್ಮ ವ್ಯಕ್ತಿತ್ವ ಅನ್ನುವಂತಹದ್ದು ಎಲ್ಲರಿಗೂ ತಿಳಿದಿದೆ ಏನು ಅನ್ನುವಂಥದ್ದು. ನಿಮ್ಮ ವ್ಯಕ್ತಿತ್ವ ಏನು, ನಿಮ್ಮ ಮನಸ್ಥಿತಿ ಏನು ಅನ್ನುವಂತಹದ್ದು ಎಲ್ಲರಿಗೂ ಕೂಡ ಗೊತ್ತಿದೆ. ಆದ್ದರಿಂದ ನಿಮಗೆ ಯಾವ ಕೆಟ್ಟದನ್ನು ಕೂಡ ಮಾಡಲಿಕ್ಕೆ ಸಾಧ್ಯ ಆಗ್ತಿಲ್ಲ ಅವರಿಗೆ, ಅದನ್ನು ಕೂಡ ಅವರು ಚಿಂತಿಸ್ತಾ ಇದ್ದಾರೆ. ಎಷ್ಟೇ ಇವರನ್ನು ಕೆಳಗೆ ಹಾಕಬೇಕು, ನಿಮ್ಮ ಹತ್ರ ಇರುವಂಥ ಎಲ್ಲ ಉತ್ತಮವಾದದ್ದನ್ನು ಪಡ್ಕೊಬೇಕು ಅನ್ನುವಂತಹದ್ದು ಅವರ ಮನಸ್ಸಿನಲ್ಲಿದೆ. ಆದರೆ ಅವರಿಗೆ ಅದು ಸಾಧ್ಯವಾಗ್ತಾ ಇಲ್ಲ ಅನ್ನುವಂತಹದ್ದು ಕೂಡ ಆ ಯೋಚನೆಗಳು ಕೂಡ ಇದೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಹಾಗೂ ಇಲ್ಲಿ ಹೆಚ್ಚಿನ ಜನಕ್ಕೆ ಹಣಕಾಸಿನ ವಿಚಾರದಲ್ಲಿ ನಿಮಗೆ ಕೆಡಕನ್ನು ಮಾಡಿದರೆ, ಭಾಳಷ್ಟು ಮಾಡಿದರೆ ಅನ್ನುವಂಥದ್ದು ತಿಳಿತಿದೆ. ನಿಮ್ಮ ಶತ್ರುಗಳು ಹಣಕಾಸಿನ ವಿಚಾರದಲ್ಲಿ ನಿಮ್ಮನ್ನು ಆದಷ್ಟು ತುಳಿಬೇಕು ಅನ್ನುವಂತಹದ್ದೇ ಇದೆ. ನಿಮ್ಮ ಜೀವನವನ್ನು ಹಣಕಾಸಿನ ವಿಚಾರದಲ್ಲಿ ನಿಮ್ಮ ಜೀವನವನ್ನು ಒಂದು ಕೆಳಮಟ್ಟಕ್ಕೆ ಇಳಿಸಬೇಕು ಅನ್ನುವಂತಹದ್ದೇ ಇಲ್ಲಿ ಇದೆ ಅನ್ನುವಂಥದ್ದು ತಿಳಿತಾ ಇದೆ. ತುಂಬ ಜನ ಬಿಸ್ನೆಸ್ಸಲ್ಲಿ ಇದ್ದೀರಾ, ಈ ಗ್ರೂಪ್ ಸೆಕೆಂಡ್ ಸೆಲೆಕ್ಟ್ ಮಾಡ್ಕೊಂಡಿರೋರು ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ನಿಮ್ಮ ಹಣಕಾಸನ್ನು ಲಾಸ್ ಮಾಡಬೇಕು ಅನ್ನುವಂತಹದ್ದು, ನಿಮಗೆ ಹಣಕಾಸಿನ ವಿಚಾರದಲ್ಲಿ ನೀವು ಮುಂದೆ ಹೋಗಬಾರ್ದು ಅನ್ನುವಂತಹದ್ದೇ ಹೆಚ್ಚಾಗಿ ಅವರ ಮನಸ್ಸಿನಲ್ಲಿದೆ. ಎಷ್ಟೇ ಅವರು ನಿಮಗೆ ಕಷ್ಟಗಳನ್ನು ಕೊಟ್ಟರೂ ಕೂಡ, ಎಷ್ಟೇ ನಿಮ್ಮ ಹಣಕಾಸಿನಲ್ಲಿ ಯಾವುದೇ ರೀತಿ ಅಡೆತಡೆಗಳಾಗೋಂಗೆ ಮಾಡಿದರೂ ಕೂಡ ನೀವು ಯಶಸ್ಸನ್ನು ಪಡ್ಕೊಳ್ತೀರಾ ಅನ್ನುವಂಥದ್ದು ಕೂಡ ಅವರಿಗೆ ತಿಳಿದಿದೆ. ಆದರೆ ಹಾಗೆ ಮಾಡ್ತಾನೆ ಇದ್ದಾರೆ ಅನ್ನುವಂಥದ್ದು ಕೂಡ ಈ ಕಾರ್ಡಿನಿಂದ ನನಗೆ ತಿಳಿತಾ ಇದೆ. ನೀವು ಎಷ್ಟು ಸಾಧ್ಯವೋ ಅಷ್ಟು ಅವರು ನಿಮಗೆ ಕೆಡಕನ್ನು ಮಾಡ್ತಾ ಇದ್ದಾರೆ. ಯಾಕಂದರೆ ಅವರ ಮನಸ್ಥಿತಿಯೇ ಅಷ್ಟು ತುಂಬ ಕೆಟ್ಟದು ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಸೊ ಗ್ರೂಪ್ ಸೆಕೆಂಡ್ ಅವರು ನಿಮ್ಮ ಶತ್ರುಗಳು ತುಂಬ ಕೆಟ್ಟ ಮನಸ್ಥಿತಿ ಇರುವಂತಹ ವ್ಯಕ್ತಿಗಳು ಅನ್ನುವಂತಹದ್ದು ಇಲ್ಲಿ ನನಗೆ ತಿಳಿತಾ ಇದೆ. ನಿಮ್ಮ ಜೀವನವನ್ನು ಎಷ್ಟೇ ಒಂದು ಕೆಳಗಿಳಿಸಬೇಕು ಅಂತ ನೋಡಿದರೂ ಕೂಡ ನೀವು ಮತ್ತೆ ಸ್ಟ್ರಾಂಗ್ ಆಗ್ತೀರಾ ಅನ್ನುವಂಥದ್ದು ಅವರು ಯಾವಾಗಲೂ ಯೋಚಿಸ್ತಾ ಇರ್ತಾರೆ. ಎಷ್ಟೇ ನಿಮ್ಮನ್ನು ನಿಮ್ಮ ಜೀವನವನ್ನು ಕತ್ತಲೆಗೆ ತಳ್ಳಬೇಕು ಅಂತ ಮಾಡಿದರೂ ಕೂಡ, ನಿಮ್ಮ ಯಶಸ್ಸನ್ನು, ನಿಮ್ಮ ಜೊತೆ ಇರುವವರನ್ನು ಎಷ್ಟೇ ದೂರ ಮಾಡಬೇಕು, ನಿಮಗೆ ಕೋಪ ಬರೆಸೋದಿರ್ಬೋದು, ಈ ರೀತಿಯಾಗಿ ಯಾವುದೇ ಒಂದು ರೀತಿ ಜಗಳ ಆಡಿಸ್ಲಿಕ್ಕೆಲ್ಲ ಬಹಳಷ್ಟು ಟ್ರೈ ಮಾಡಿದ್ದಾರೆ ಅನ್ನುವಂಥದ್ದು ಈ ಕಾರ್ಡಿಂದ ನನಗೆ ತಿಳಿತಾ ಇದೆ. ಹಾಗೆ ಎಷ್ಟೇ ಪ್ರಯತ್ನ ಪಟ್ಟರೂ
ಕೂಡ ಅದು ಅವರಿಗೆ ಸಾಧ್ಯವಾಗ್ತಾ ಇಲ್ಲ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ನಿಮಗೆ ಎಷ್ಟೇ ನಿಮ್ಮ ಜೀವನವನ್ನು ಯಾವುದೇ ರೀತಿಯಲ್ಲಿ ಹಾಳು ಮಾಡಬೇಕು ಅನ್ನುವಂತಹದ್ದು ಬಹಳಷ್ಟು ಇದೆ ಅವರ ಮನಸ್ಸಿನಲ್ಲಿ. ನಿಮ್ಮ ಜೊತೆಯಲ್ಲಿ ಇರುವಂತಹ ಜನರ ಜೊತೆ ಜಗಳ ಮಾಡಿಸೋದಾಗಿರ್ಬೋದು, ಮನಸ್ತಾಪ ಬರೋಂಗೆ ಮಾಡೋದಾಗಿರ್ಬೋದು, ಬ್ಲ್ಯಾಕ್ ಮ್ಯಾಜಿಕ್ ಎಲ್ಲ ಮಾಡಿ ಈ ಥರದ್ದೆಲ್ಲ ಬಹಳಷ್ಟು ಇದೆ. ಆದರೆ ಅದು ಅವರಿಗೆ ಸಾಧ್ಯವಾಗ್ತಾ ಇಲ್ಲಲ್ಲ ಅನ್ನುವಂತಹದ್ದೇ ಅವರ ಮನಸ್ಸಿನಲ್ಲಿ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಹಾಗೆ ನಿಮ್ಮ ಜೀವನದಲ್ಲಿರುವ ಯಶಸ್ಸನ್ನು ಹಾಳು ಮಾಡಬೇಕು ಅನ್ನುವಂತಹದ್ದು ಕೂಡ ಅವರಿಗೆ ಇದೆ. ನಿಮ್ಮ ಜೀವನದಲ್ಲಿ ನಿಮಗೆ ತುಂಬ ಇಂಪಾರ್ಟೆಂಟ್ ಆಗಿರುವಂತಹದ್ರಲ್ಲಿ ಕೆಟ್ಟದ್ದನ್ನು ಮಾಡಬೇಕು ಅನ್ನುವಂತಹದ್ದು ನಿಮ್ಮ ಫ್ಯಾಮಿಲಿಯಲ್ಲಿ ಆಗಿರ್ಬೋದು, ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ನೀವು ಯಾರ ಜೊತೆ ತುಂಬ ಉತ್ತಮ ಬಾಂಧವ್ಯವನ್ನು ಹೊಂದಿರ್ತೀರ ಅವರನ್ನು ನಿಮ್ಮಿಂದ ದೂರ ಮಾಡಬೇಕು ಅಂತ ಇರೋದು. ಈ ರೀತಿಯೆಲ್ಲ ಯಾವುದೋ ಒಂದು ರೀತಿ ನಿಮ್ಮನ್ನು ಸಮಸ್ಯೆಗೆ ಸಿಲುಕಿಸ್ಬೇಕು, ಮನಸ್ತಾಪ ಬರೋಂಗೆ ಮಾಡಬೇಕು ಅನ್ನುವಂತಹದ್ದು ಈ ರೀತಿ ಎಲ್ಲ ಬಹಳಷ್ಟು ಟ್ರೈ ಮಾಡಿದ್ದಾರೆ. ಆದರೆ ಅದು ಯಾವುದು ಕೂಡ ಸಾಧ್ಯವಾಗಲ್ಲ. ಯಾಕಂದರೆ ನಿಮ್ಮ ಜ್ಞಾನ ಅನ್ನುವಂಥದ್ದು ತುಂಬಾ ಇದೆ ಅನ್ನುವಂಥದ್ದು. ಇಲ್ಲಿ ಹೆಚ್ಚಾಗಿ ಮೆಡಿಟೇಷನ್ ಕೂಡ ನೀವು ಮಾಡ್ತೀರಾ ಅನ್ನುವಂಥದ್ದು ತಿಳಿತಾ ಇದೆ. ಮೆಡಿಟೇಷನ್ ಕೂಡ ಮಾಡ್ತೀರಾ, ದೇವರನ್ನು ಹೆಚ್ಚು ಆರಾಧಿಸ್ತೀರಾ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಎಷ್ಟೇ ಅವರು ಕಷ್ಟಪಟ್ಟರೂ ಕೂಡ ಅದು ಸಾಧ್ಯವಾಗಲ್ಲ ಅನ್ನುವಂಥದ್ದು. ಎಷ್ಟೋ ಸಲ ನೀವು ಗ್ರೂಪ್ ಸೆಕೆಂಡ್ ಅವರು ಗಮನಿಸಿದ್ದೀರಾ, ನಿಮ್ಮಲ್ಲೇ ಕೆಲವೊಂದು ಜಗಳಗಳಾಗುವಂಥದ್ದು ಇರ್ಬೋದು ಅಥವಾ ಮನಸ್ತಾಪಗಳು ಆಗುವಂಥದ್ದನ್ನು ಹೆಚ್ಚು ನೀವು ಗಮನಿಸಿರ್ತೀರಾ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಆದರೆ ನಿಮಗೆ ಗೊತ್ತಾಗಲ್ಲ ಯಾಕಿದೆಲ್ಲ ಆಗ್ತಾ ಇದೆ ಅಂತ. ಸುಮ್ಮನೆ ಜಗಳ ಆಗುತ್ತೆ, ಚೆನ್ನಾಗೇ ಇರ್ತೀರಾ, ಆದರೆ ಎಲ್ಲೋ ಒಂದು ರೀತಿ ಮನಸ್ತಾಪಗಳು ನಿಮ್ಮಲ್ಲೇ ಮೂಡುತ್ತೆ ಚಿಕ್ಕ ಚಿಕ್ಕ ವಿಷಯದಲ್ಲಿ ಅನ್ನುವಂತಹದ್ದು. ಯಾಕೆ ಅಂದರೆ ಈ ಬ್ಲ್ಯಾಕ್ ಮ್ಯಾಜಿಕ್ ಈ ಥರದ್ದೆಲ್ಲದರಿಂದ ಕೂಡ ನೆಗೆಟಿವಿಟಿಯಿಂದ ನಿಮ್ಮಲ್ಲಿ ಆಗುತ್ತೆ ಅನ್ನುವಂಥದ್ದು. ಅದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಸೊ ನಿಮ್ಮ ಇಂಟ್ಯೂಷನ್ ಸ್ಟ್ರಾಂಗ್ ಆಗಿದೆ, ನಿಮ್ಮ ಇಂಟ್ಯೂಷನ್ ಬಗ್ಗೆ ಹೆಚ್ಚಾಗಿ ನೀವು ಗಮನ ವಹಿಸಿ ಅನ್ನುವಂಥದ್ದು. ಯಾಕಂದರೆ ನಿಮಗೆ ಈ ಕಾರ್ಡ್ ಬಂದಿರೋದ್ರಿಂದ ನಿಮಗೆ ಒಂದು ರೀತಿ ದೇವರ ಆಶೀರ್ವಾದ ಅನ್ನುವಂಥದ್ದು ಕೂಡ ಇದೆ. ಕೆಲವೊಬ್ಬರು ಜನರಲ್ ರೀಡಿಂಗ್, ಕೆಲವೊಬ್ಬರಿಗೆ ಇಲ್ಲಿ ಥರ್ಡ್ ಐ ಕೂಡ ಓಪನ್ ಆಗಿರುವಂಥ ಸಾಧ್ಯತೆ ಇದೆ, ಏಂಜಲ್ ಕನೆಕ್ಷನ್ ಕೂಡ ಇದೆ ಅನ್ನುವಂಥದ್ದು ನನಗೆ ಇಲ್ಲಿ ತಿಳಿತಾ ಇದೆ. ಸೊ ನಿಮ್ಮ ಇಂಟ್ಯೂಷನನ್ನು ನೀವು ಫಾಲೋ ಮಾಡಿ. ಕೆಲವೊಮ್ಮೆ ನಿಮಗೆ ಗೊತ್ತಿಲ್ಲದೆ ಎಷ್ಟೋ ಮನಸ್ತಾಪಗಳು ನೆಗೆಟಿವಿಟಿಯಿಂದ ಆಗುತ್ತೆ, ಆದರೆ ನಿಮಗೆ ಗೊತ್ತಾಗಲ್ಲ. ಯಾಕಂದರೆ ನೀವು ಮೆಡಿಟೇಷನನ್ನು ಮಾಡೋದಿಲ್ಲ, ನಿಮ್ಮ ಮನಸ್ಥಿತಿ, ನಿಮ್ಮ ಇಂಟ್ಯೂಷನನ್ನು ನೀವು ಅರ್ಥ ಮಾಡ್ಕೊಳ್ಳಲ್ಲ. ಆ ಕಾರಣದಿಂದ ಎಲ್ಲೋ ಒಂದು ರೀತಿ ನಿಮಗೆ ಯಾಕೆ ಹೀಗೆಲ್ಲ ಆಗ್ತಾ ಇದೆ ಅನ್ನುವಂಥದ್ದು ಮನಸ್ತಾಪಗಳಿರ್ಬೋದು, ಯಾವುದೇ ಒಂದು ರೀತಿ ಕಷ್ಟಕ್ಕೆ ನೀವು ಸಿಲ್ಕೊಂಡ್ರು ಯಾಕೆ ಅನ್ನುವಂಥದ್ದನ್ನು ನೀವು ಗುರುತಿಸಲಿಕ್ಕೆ ಆಗ್ತಾಯಿಲ್ಲ. ಹೆಚ್ಚು ಜನ ನಿಮ್ಮ ಜೊತೆಯಲ್ಲೇ ಇರುವಂಥವರು, ಹೆಚ್ಚು ಜನ ನಿಮಗೆ ಪರಿಚಯ ಇರುವಂಥವರೇ ಅನ್ನುವಂಥದ್ದು ತಿಳಿತಾ ಇದೆ. ಗ್ರೂಪ್ ಸೆಕೆಂಡ್ ಅವರು ನಿಮ್ಮ ಜೊತೆಯಲ್ಲೇ ಇದ್ದು ನಿಮಗೆ ಕೆಡಕನ್ನು ಹೆಚ್ಚು ಜನ ಮಾಡ್ತಾ ಇದ್ದಾರೆ. ನಿಮ್ಮ ಬೆನ್ನ ಹಿಂದೆ ನಿಂತು ಹೆಚ್ಚು ಜನ ನಿಮಗೆ ಕೆಡಕನ್ನು ಬಯಸ್ತಾ ಇದ್ದಾರೆ, ಕೆಡಕನ್ನು ಮಾಡ್ತಾ ಇದ್ದಾರೆ. ಆದರೆ ನಿಮಗೆ ಅದೆಲ್ಲೋ ನಿಮಗೆ ಗುರುತಿಸಲಿಕ್ಕೆ ಆಗ್ತಾ ಇಲ್ಲ. ಯಾಕೆ ಹೀಗಾಗ್ತಿದೆ, ಯಾರು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಎಲ್ಲೋ ಒಂದು ಕಡೆ ನಿಮಗೆ ಸರಿಯಾಗಿ ನಿಮಗೆ ಗುರುತಿಸಲಿಕ್ಕೆ ಆಗ್ತಾ ಇಲ್ಲ ಅನ್ನುವಂಥದ್ದು ತಿಳಿತಾ ಇದೆ ಕೆಲವೊಬ್ಬರಿಗೆ. ಆದರೆ ಕೆಲವೊಬ್ಬರಿಗೆ ನಿಮಗೆ ಖಂಡಿತವಾಗ್ಲೂ ಗೊತ್ತಿದೆ, ಈ ಕಾರ್ಡ್ ಬಂದಿರೋದ್ರಿಂದ ನಿಮಗೆ ಯಾರು ಕೆಟ್ಟದನ್ನು ಮಾಡ್ತಾ ಇದ್ದಾರೆ ಅನ್ನುವಂತಹದ್ದು ಕೆಲವೊಬ್ಬರು ಇಲ್ಲಿ ಹೆಚ್ಚಾಗಿ ಚೆನ್ನಾಗಿ ನಿಮಗೆ ಅರ್ಥ ಮಾಡ್ಕೊಳ್ಳುವಂತಹ ಸ್ಟ್ರಾಂಗ್ ಇಂಟ್ಯೂಷನ್ ನಿಮ್ಮಲ್ಲಿ ಇದೆ. ದೇವರ ಆಶೀರ್ವಾದ, ಆ ಜ್ಞಾನ ಅನ್ನುವಂಥದ್ದು ನಿಮಗೆ ನಿಮ್ಮ ಸ್ಪಿರಿಟ್ ಟೀಮ್ ನಿಮಗೆ ಕೊಡ್ತಾ ಇದ್ದಾರೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಕೆಲವೊಬ್ಬರು ತುಂಬಾ ಸ್ಪಿರಿಚುವಲಿ ಕನೆಕ್ಟೆಡ್ ಆಗಿರುವಂಥವರು ಇದ್ದೀರಾ, ಅವರಿಗೆ ಗೊತ್ತಾಗ್ತಾ ಇದೆ ನಿಮಗೆ ಯಾರು ಕೆಟ್ಟದನ್ನು ಮಾಡ್ತಾ ಇದ್ದಾರೆ, ಬಯಸ್ತಾ ಇದ್ದಾರೆ, ನಿಮ್ಮ ಬೆನ್ನ ಹಿಂದೆ ನಿಂತು ಯಾರು ಮಾಡ್ತಾ ಇದ್ದಾರೆ ಅನ್ನುವಂಥದ್ದೆಲ್ಲ ನಿಮಗೆ ಗೊತ್ತಾಗ್ತಾ ಇದೆ ಅನ್ನುವಂಥದ್ದು. ಆದರೆ ಕೆಲವೊಬ್ಬರಿಗೆ ಇಲ್ಲಿ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ನಿಮ್ಮ ಜೊತೆಯಲ್ಲೇ ಇರ್ತಾರೆ, ನಿಮ್ಮ ಮುಂದೆ ಚೆನ್ನಾಗಿ ನಗಾಡ್ಕೊಂಡಿರ್ತಾರೆ, ನಿಮಗೆ ಏನು ಸಂಬಂಧವೇ ಇಲ್ಲ ಅನ್ನೋ ರೀತಿ ಆ್ಯಕ್ಟ್ ಮಾಡ್ತಾ ಇರ್ತಾರೆ. ಆದರೆ ಅವರೇ ನಿಮಗೆ ಕೆಟ್ಟದನ್ನು ಬಯಸ್ತಿರ್ತಾರೆ. ಆದರೆ ನಿಮಗೆ ಎಲ್ಲೋ ಒಂದು ರೀತಿ ನೀವು ಅದನ್ನು ಗಮನಿಸೇ ಇರಲ್ಲ ಅನ್ನುವಂಥದ್ದು ಕೂಡ ನನಗೆ ಇಲ್ಲಿ ತಿಳಿತಾ ಇದೆ. ಎಲ್ಲರನ್ನು ನೀವು ಹೆಚ್ಚಾಗಿ ನಂಬಿಡ್ತೀರಾ, ನಮ್ಮವರೇ ಅಂಥೇಳಿ ನಂಬಿಡ್ತೀರಾ, ಒಳ್ಳೆಯವರೇ ಅಂಥೇಳಿ ಹೆಚ್ಚಾಗಿ ನಂಬಿಡ್ತೀರಾ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಸೊ ಅದರ ಬಗ್ಗೆ ಎಷ್ಟೇ ಒಂದು ರೀತಿ ನಿಮ್ಮ ಜೀವನವನ್ನು ನಿಮಗೆ ಉತ್ತಮವಾಗಿರೋದನ್ನು ಹಾಳು ಮಾಡಬೇಕು ಅನ್ನುವಂಥದ್ದೇ ಹೆಚ್ಚು ನಿಮ್ಮ ಶತ್ರುಗಳಿಗೆ ಇದೆ ಅನ್ನುವಂತಹದ್ದು ಈ ಕಾರ್ಡ್ನ ಮೂಲಕ ತಿಳಿತಾ ಇದೆ. ನಿಮ್ಮ ಜೀವನದಲ್ಲಿ ಯಾವುದು ಅಮೂಲ್ಯವಾಗಿದೆ, ಯಾವುದು ಉತ್ತಮವಾಗಿದೆ ಅದರ ಮೇಲೆ ಹೆಚ್ಚು ಕೆಟ್ಟ ದೃಷ್ಟಿ ಇದೆ ಅವರಿಗೆ ಅನ್ನುವಂಥದ್ದು. ಅದನ್ನು ಹಾಳು ಮಾಡಬೇಕು, ಅದರಲ್ಲಿ ಯಾವುದೋ ಒಂದು ರೀತಿಯ ನೋವು ದುಃಖ ನಿಮಗೆ ಬರೆಸಬೇಕು ಅನ್ನುವಂಥದ್ದೇ ಅವರ ಆಲೋಚನೆ ಆಗಿದೆ ಅನ್ನುವಂಥದ್ದು ತಿಳಿತಾ ಇದೆ. ಆದರೆ ಖಂಡಿತವಾಗ್ಲೂ ಇಲ್ಲಿ ಹೆಚ್ಚು ಜನ ಮೆಡಿಟೇಷನಲ್ಲಿ ಸ್ಟ್ರಾಂಗ್ ಆಗಿದ್ದೀರಾ. ಸೊ ಇಂಟ್ಯೂಷನ್ ಸ್ಟ್ರಾಂಗ್ ಆಗಿದೆ, ನೀವು ಹೆದರೋ ಅವಶ್ಯಕತೆ ಇಲ್ಲ. ನಿಮಗೆ ಕೆಲವೊಬ್ಬರಿಗೆ ಇಲ್ಲಿ ಏಂಜಲ್ ಸಪೋರ್ಟ್ ಇದೆ, ನಿಮ್ಮ ಸ್ಪಿರಿಟ್ ಟೀಮ್ ಯಾವಾಗಲೂ ನಿಮಗೆ ಗೈಡ್ ಮಾಡ್ತಾ ಇರ್ತಾರೆ. ನೀವು ಎಷ್ಟೇ ಒಂದು ಕಷ್ಟಕ್ಕೆ ಸಿಲುಕಿದ್ರು ನಿಮಗೆ ಯಶಸ್ಸು ಅನ್ನುವಂತಹದ್ದು ಸಿಗ್ತಾ ಇದೆ, ಸಿಗೋಂಗೆ ನಿಮ್ಮ ಸ್ಪಿರಿಟ್ ಟೀಮ್ ಮಾಡ್ತಾ ಇದ್ದಾರೆ. ದೇವರ ಆಶೀರ್ವಾದ ಅನ್ನುವಂಥದ್ದು ನಿಮ್ಮ ಜೊತೆಯಲ್ಲೇ ಇದೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಆದರೆ ಗ್ರೂಪ್ ಸೆಕೆಂಡ್ ಅವರು
ನಿಮಗೆ ಕೆಟ್ಟದನ್ನು ಬಯಸೋರು ನಿಮ್ಮ ಜೊತೆಲೇ ಇದ್ದಾರೆ. ನಿಮ್ಮ ಸುತ್ತಮುತ್ತ ಅಕ್ಕಪಕ್ಕದಲ್ಲಿ ಇರುವಂಥದ್ದೇ ಹೆಚ್ಚು ಕಾಣ್ತಾ ಇದೆ. ಹೆಚ್ಚಾಗಿ ಸ್ವಲ್ಪ ಗಮನ ವಹಿಸಿ ಅನ್ನುವಂಥದ್ದು ಇದು ಜನರಲ್ ರೀಡಿಂಗ್. ಓಕೆ, ಇದ್ರ ಬಗ್ಗೆ ಹೆಚ್ಚು ಗಮನವಹಿಸಿ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಆದರೆ ಅವರ ಮನಸ್ಸಿನಲ್ಲಿ ನಿಮ್ಮ ಜೀವನದಲ್ಲಿ ಇರುವಂತಹ ಉತ್ತಮವಾದುದರ ಬಗ್ಗೆ ಹೆಚ್ಚು ಕೆಟ್ಟ ದೃಷ್ಟಿ ಇದೆ ಅನ್ನುವಂಥದ್ದು. ನಿಮ್ಮ ಶತ್ರುಗಳಿಗೆ ನಿಮ್ಮ ಜೀವನದಲ್ಲಿ ಯಾವುದು ಉತ್ತಮವಾದಂಥದ್ದಿದೆ ಅದರ ಮೇಲೆ ಕೆಟ್ಟ ದೃಷ್ಟಿ ಅನ್ನುವಂಥದ್ದಿದೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಹೆಚ್ಚಾಗಿ ಪ್ರೀತಿಯ ಮೇಲೆ ಅವರಿಗೆ ಕೆಟ್ಟ ದೃಷ್ಟಿ ಇದೆ. ನಿಮ್ಮ ಜೀವನದಲ್ಲಿ ಇರುವಂತಹ ಪ್ರೀತಿ ಅಂದರೆ ನೀವು ಯಾರನ್ನು ಹೆಚ್ಚಾಗಿ ಪ್ರೀತಿಸ್ತೀರಾ ಅವರ ಮೇಲೆ ಅವರನ್ನು ನಿಮ್ಮಿಂದ ದೂರ ಮಾಡಬೇಕು ಅನ್ನುವಂತಹದ್ದೇ ಅವರ ಮನಸ್ಸಿನಲ್ಲಿ ಇದೆ ಅನ್ನುವಂಥದ್ದು ತಿಳಿತಾ ಇದೆ. ಮಾಸ್ಕ್ ಹಾಕ್ಕೊಂಡಿದ್ದಾರೆ, ನಿಮ್ಮ ಮುಂದೆ ಚೆನ್ನಾಗಿರ್ತಾರೆ ಆದರೆ ಹಿಂದೆ ನಿಮ್ಮ ಜೊತೆಯಲ್ಲೇ ಇರುವಂಥವರು ಹೆಚ್ಚು ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಅಂದರೆ ನಿಮಗೆ ಪರಿಚಯ ಇರುವಂಥವರು, ನಿಮಗೆ ತುಂಬ ಆಪ್ತರಿರುವಂತಹವರು, ಅಂದರೆ ನಿಮಗೆಲ್ಲೋ ಒಂದು ಕಡೆ ಗೊತ್ತಿಲ್ಲ ನೀವು ಒಳ್ಳೆಯವರೇ ಅವರು ಒಳ್ಳೆಯವರೇ ಅಂತ ಹೇಳಿ ನೀವು ನಂಬಿದ್ದೀರಾ ಅನ್ನುವಂಥದ್ದು ಈ ಕಾರ್ಡಿಂದ ನನಗೆ ತಿಳಿತಾ ಇದೆ. ನಿಮ್ಮ ಪ್ರೀತಿಯ ವಿಚಾರದಲ್ಲಿ ನಿಮ್ಮ ಪ್ರೀತಿಯನ್ನು ಹಾಳು ಮಾಡಬೇಕು ಅನ್ನುವಂಥದ್ದೇ, ಕತ್ತಲೆ ಆಗಿಸಬೇಕು ಅನ್ನುವಂಥದ್ದೇ ಅವರ ಮನಸ್ಸಿನಲ್ಲಿ ಇದೆ ಅನ್ನುವಂತಹದ್ದು ಇಲ್ಲಿ ಈ ಕಾರ್ಡಿನ ಮೂಲಕ ತಿಳಿತಾ ಇದೆ. ಇಲ್ಲಿ ಹೆಚ್ಚಾಗಿ ಬ್ಲ್ಯಾಕ್ ಮ್ಯಾಜಿಕ್ ಎಲ್ಲ ಮಾಡುವಂತಹ ಸಾಧ್ಯತೆಗಳು ಹೆಚ್ಚಿದೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಗ್ರೂಪ್ ಸೆಕೆಂಡ್ ಅವರು ಈ ರೀತಿಯಾಗಿ ನಿಮ್ಮ ಪ್ರೀತಿಯನ್ನು ಹಾಳು ಮಾಡಬೇಕು ಅನ್ನುವಂತಹದ್ದು, ನಿಮ್ಮ ಜೀವನದಲ್ಲಿ ಇರುವಂತಹ ಅಮೂಲ್ಯವಾದದ್ದನ್ನು ಕಿತ್ಕೊಳ್ಬೇಕು ಅಥವಾ ಹಾಳು ಮಾಡಬೇಕು, ಅದರಲ್ಲಿ ಯಾವುದೋ ಒಂದು ರೀತಿ ಕಪ್ಪು ಕಲೆಯಾಗೋಂಗೆ ಮಾಡಬೇಕು, ಕಪ್ಪು ಚುಕ್ಕಿ ಅನ್ನುವಂಥದ್ದು ಬರಬೇಕು ಅನ್ನುವಂಥದ್ದು. ಅಂದರೆ ನೀವು ಉತ್ತಮ ಸ್ನೇಹತ್ವ ಏನಾದರೂ ಇದ್ದರೆ, ಪ್ರೀತಿ, ನಿಮ್ಮ ಜೊತೆ ಯಾರಾದರೂ ಉತ್ತಮ ಜನರಿದ್ದರೆ ಅಥವಾ ನಿಮ್ಮ ಫ್ರೆಂಡ್ಶಿಪ್ ಏನಾದರೂ ಇದ್ದರೆ, ಉತ್ತಮವಾಗಿದ್ದರೆ ಅವರ ಮಧ್ಯದಲ್ಲಿ ನಿಮಗೆ ಅವರಿಗೆ ಏನೋ ಒಂದು ರೀತಿ ಮನಸ್ತಾಪವನ್ನು ತಂದಿಡುವಂಥದ್ದು, ಅದರಿಂದ ನೀವು ದೂರ ಆಗುವಂಥದ್ದು, ಈ ರೀತಿ ಎಲ್ಲ ಮಾಡಬೇಕು ಅನ್ನುವಂತಹ ಮನಸ್ಥಿತಿ ಇದೆ ಅನ್ನುವಂಥದ್ದು. ಹಾಗೆ ಬಿಸ್ನೆಸ್ ಆಗಿದ್ದರೂ ಅದರಲ್ಲಿ ಯಶಸ್ಸು ಸಿಗಬಾರ್ದು ಅನ್ನುವ ಕಾರಣ, ಅಂದರೆ ಯಾವುದೋ ಒಂದು ರೀತಿಯಲ್ಲಿ ನಿಮಗೆ ಅದರಲ್ಲಿ ಹಿಂದೆ ನೀವು ಚಿಂತೆಗೊಳಗಾಗುವಂತೆ ಮಾಡಬೇಕು, ನಿಮ್ಮನ್ನು ಕೆಳಗಿಳಿಸಬೇಕು ಯಶಸ್ಸಿನಿಂದ ಅನ್ನುವಂತಹದ್ದೇ ಅವರ ಮನಸ್ಸಿನಲ್ಲಿದೆ. ನಿಮ್ಮಕ್ಕಿಂತ ಅವರೇ ನಿಮ್ಮ ಮುಂದೆ ಇರಬೇಕು, ಸ್ಟ್ರಾಂಗ್ ಆಗಬೇಕು ಅನ್ನುವಂತಹದ್ದೇ ಕೂಡ ಅವರ ಮನಸ್ಸಿನಲ್ಲಿ ಇದೆ ಅನ್ನುವಂತಹದ್ದು ಇಲ್ಲಿ ನನಗೆ ತಿಳಿತಾ ಇದೆ. ಸೊ ಹಾಗಾಗಿ ನೀವು ಗ್ರೂಪ್ ಸೆಕೆಂಡ್ ತುಂಬ ಎಚ್ಚರಿಕೆ ಇರಿ. ನಿಮ್ಮ ಜೊತೆಯಲ್ಲಿ ಇರುವವರ ಬಗ್ಗೆ ನೀವು ಹೆಚ್ಚು ಎಚ್ಚರಿಕೆಯಿಂದ ಇರಿ. ಹಾಗೆ ನಿಮ್ಮ ಇಂಟ್ಯೂಷನನ್ನು ಫಾಲೋ ಮಾಡಿ, ಮೆಡಿಟೇಷನ್ ಮಾಡ್ತಾ ಇಲ್ಲಾಂದರೆ ಮೆಡಿಟೇಷನನ್ನು ಮಾಡಿ, ಅದರಿಂದ ನಿಮ್ಮ ಇಂಟ್ಯೂಷನ್ ಸ್ಟ್ರಾಂಗ್ ಆಗುತ್ತೆ. ಯಾರು ಕೆಟ್ಟದ್ದು ಮಾಡ್ತಾ ಇದ್ದಾರೆ, ನಿಮಗೆ ಕೆಟ್ಟದ್ದನ್ನು ಬಯಸ್ತಾ ಇದ್ದಾರೆ, ನಿಮ್ಮ ಮುಂದೆ ಒಳ್ಳೆ ರೀತಿಯಲ್ಲಿ ಇದ್ದು ನಿಮ್ಮ ಹಿಂದೆ ಯಾರು ನಿಮಗೆ ಕೆಟ್ಟದ್ದನ್ನು ಮಾಡ್ತಾ ಇದ್ದಾರೆ, ಕೆಟ್ಟದ್ದನ್ನು ಬಯಸ್ತಾ ಇದ್ದಾರೆ, ಇವೆಲ್ಲವೂ ನಿಮಗೆ ಅರ್ಥ ಆಗುತ್ತೆ. ಅರ್ಥ ಆಗೋಂಗೆ ನಿಮ್ಮ ಸ್ಪಿರಿಟ್ ಟೀಮ್ ನಿಮಗೆ ಗೈಡ್ ಮಾಡ್ತಾರೆ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಸೊ ಇದಿಷ್ಟು ಗ್ರೂಪ್ ಸೆಕೆಂಡ್ ಅವರಿಗೆ ರೀಡಿಂಗ್ ಆಗಿದೆ. ಇದು ಜನರಲ್ ರೀಡಿಂಗ್. ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ ತಿಳಿಸಿ. ಗ್ರೂಪ್ 3 ಈ ಕಾರ್ಡನ್ನು ಯಾರೆಲ್ಲ ಸೆಲೆಕ್ಟ್ ಮಾಡ್ಕೊಂಡಿದ್ರ, ಹಾಗೆ ಈ ಕ್ರಿಸ್ಟಲನ್ನು ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರ ಅವರಿಗೋಸ್ಕರ ರೀಡಿಂಗ್ ಮಾಡ್ತಾಯಿದ್ದೀನಿ. ನಿಮಗೋಸ್ಕರ ನಿಮ್ಮ ಶತ್ರುಗಳು ನಿಮ್ಮ ಬಗ್ಗೆ ಏನೆಲ್ಲ ಯೋಚನೆ ಮಾಡ್ತಾ ಇದ್ದಾರೆ ಅನ್ನುವಂತಹದ್ದನ್ನು ನೋಡೋಣ. ನಿಮ್ಮ ಏಂಜಲನ್ನು ನೆನಪು ಮಾಡ್ಕೊಳ್ಳಿ. ನಿಮ್ಮ ಶತ್ರುಗಳು ನಿಮ್ಮ ಬಗ್ಗೆ ಏನೆಲ್ಲ ಆಲೋಚನೆಗಳು ಅವರಲ್ಲಿ ಮೂಡ್ತಾ ಇದೆ ಅನ್ನುವಂತಹದ್ದನ್ನು ತಿಳ್ಕೊಳ್ಳೋಣ. ನಿಮ್ಮ ಏಂಜಲನ್ನು ನೆನಪು ಮಾಡ್ಕೊಳ್ಳಿ. ನಿಮ್ಮ ಶತ್ರುಗಳು ನಿಮ್ಮ ಬಗ್ಗೆ ಏನು ಯೋಚಿಸ್ತಾ ಇದ್ದಾರೆ, ಅವರ ಮನಸ್ಸಲ್ಲಿ ಏನೆಲ್ಲ ಇದೆ ಅನ್ನುವಂತಹದ್ದನ್ನು ತಿಳ್ಕೊಳ್ಳೋಣ. ನಿಮ್ಮ ಶತ್ರುಗಳ ಮನಸ್ಸಿನಲ್ಲಿ ಏನು ಯೋಚನೆ ಇದೆ ಅಂತ ಹೇಳಿದರೆ, ನೀವು ಎಲ್ಲದನ್ನು ಕೂಡ ಎಷ್ಟೇ ಕಷ್ಟ ಅನ್ನುವಂತಹದ್ದಿದ್ರೂ, ಎಷ್ಟೇ ನೀವು ನಿಮ್ಮ ಜೀವನದಲ್ಲಿ ತುಂಬ ಈಸಿಯಾಗಿ ಎಲ್ಲವೂ ಸಿಗುತ್ತೆ ಅನ್ನುವಂತಹದ್ದು, ಎಷ್ಟೇ ದುಃಖ ನೋವು, ನೀವು ಹೆಚ್ಚಾಗಿ ಇಲ್ಲಿ ಇಂಡಿಪೆಂಡೆಂಟ್ ಆಗಿದ್ದೀರಾ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಯಾವಾಗಲೂ ಸಿಂಗಲ್ ಆಗಿ ಇರ್ತೀರಾ, ಯಾವುದೋ ಒಂದು ರೀತಿಯ ಕಷ್ಟ ಅನ್ನುವಂತಹದ್ದು ನಿಮ್ಮ ಜೀವನದಲ್ಲಿ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಎಷ್ಟೇ ಕಷ್ಟ ಅನ್ನುವಂತಹದ್ದು ಇದ್ದರೂ ಕೂಡ ನೀವು ತುಂಬ ನಾಲೆಡ್ಜ್ ಆಗಿದ್ದೀರಾ, ಹಾಗೆ ಯೂನಿವರ್ಸ್ ಸಪೋರ್ಟ್ ಅನ್ನುವಂಥದ್ದು ನಿಮಗೆ ತುಂಬಾ ಇದೆ ಅನ್ನುವಂಥದ್ದು ತಿಳಿತಾ ಇದೆ.
ಎಷ್ಟೇ ನೀವು ನಿಮ್ಮ ಜೀವನ ಎಷ್ಟೇ ಒಂದು ಕಷ್ಟಕ್ಕೆ ಸಿಲುಕಿದರೂ ಕೂಡ ಮತ್ತೆ ನೀವು ಯಶಸ್ಸನ್ನು ಪಡಿತೀರಾ ಅನ್ನುವಂತಹದ್ದು. ಯಾಕಂದರೆ ನೀವು ಇಲ್ಲಿ ಹೆಚ್ಚಾಗಿ ಮೆಡಿಟೇಷನ್ ಮಾಡುವಂತಹವರು ಗ್ರೂಪ್ 3 ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅನ್ನುವಂಥದ್ದು ನನಗೆ ಇಲ್ಲಿ ತಿಳಿತಾ ಇದೆ. ಹಾಗೆ ನಿಮ್ಮ ಜೀವನದಲ್ಲಿ ಎಷ್ಟೇ ನೀವು ಕೆಲವೊಂದು ಸಲ ನೀವು ತುಂಬ ಕೆಲವೊಂದು ಯಶಸ್ಸನ್ನು ಪಡ್ಕೊಳ್ಳಿಕ್ಕೆ ತುಂಬ ಕಷ್ಟಪಡ್ತೀರಾ ಅನ್ನುವಂತಹದ್ದನ್ನು ಕೂಡ ಯೋಚಿಸಿದ್ದಾರೆ. ಹಾಗೆ ಎಲ್ಲೋ ಒಂದು ರೀತಿ ಒಂಟಿತನ ಅನ್ನುವಂಥದ್ದು ನಿಮಗೆ ಕಾಡುತ್ತೆ ಅನ್ನುವಂತಹದ್ದನ್ನು ಕೂಡ ಅವರು ಗಮನಿಸಿದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಹಾಗೆ ನೀವು ನಿಮ್ಮ ಜೀವನ ನಿಮಗೆ ಗೊತ್ತಿದೆ ಯಶಸ್ಸನ್ನು ಹೇಗೆ ಪಡ್ಕೋಬೇಕು ಅನ್ನುವಂಥದ್ದು ಕೂಡ ಅವರಿಗೆ ತಿಳಿದಿದೆ. ಹಾಗೆ ನಿಮ್ಮ ಸಂಪರ್ಕದಲ್ಲಿ ನೀವು ಎಷ್ಟೇ ಒಂಟಿಯಾಗಿದ್ದರೂ ಕೂಡ ನಿಮ್ಮ ಸಂಪರ್ಕದಲ್ಲಿ ಹೆಚ್ಚು ಜನರು ಇದ್ದಾರೆ ಅನ್ನುವಂಥದ್ದು ಕೂಡ ಅವರ ಮನಸ್ಸಿನಲ್ಲಿದೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಹಾಗೆ ನಿಮಗೆ ಎಷ್ಟೇ ಕೆಟ್ಟದನ್ನು ಮಾಡಿದರೂ, ನಿಮ್ಮನ್ನು ಎಷ್ಟೇ ಕಷ್ಟಕ್ಕೆ ಸಿಲುಕಿಸಿದ್ರೂ ಕೂಡ, ಸಂಕಷ್ಟಕ್ಕೆ ಸಿಲುಕಿದ್ರೂ ಕೂಡ ಮತ್ತೆ ನೀವು ನಿಮ್ಮ ಜೀವನ ಎಷ್ಟೇ ಕಷ್ಟದಲ್ಲಿ ಸಿಲುಕಿದ್ರೂ ಮತ್ತೆ ನೀವು ಅಚೀವ್ ಮಾಡ್ತೀರಾ ಅನ್ನುವಂಥದ್ದು, ನಿಮಗೆ ಏನು ಬೇಕು ಅದನ್ನು ನೀವು ಪಡ್ಕೋತೀರಾ ಅನ್ನುವಂತಹದ್ದು ಇಲ್ಲಿ ಅವರ ಮನಸ್ಸಿನಲ್ಲಿದೆ ಅನ್ನುವಂಥದ್ದು. ನೀವು ಎಷ್ಟೇ ಕಷ್ಟ ಒಂಟಿತನಕ್ಕೆ ಸಿಲುಕಿದ್ರೂ ಕೂಡ ನಿಮ್ಮ ಸಂತೋಷವನ್ನು ನೀವು ಗಳಿಸ್ಕೊಳ್ಳೋಕ್ಕೆ ನಿಮಗೆ ಗೊತ್ತಿದೆ ಅನ್ನುವಂತಹದ್ದು ಕೂಡ ಅವರ ಮನಸ್ಸಿನಲ್ಲಿ ಇದೆ. ನಿಮ್ಮನ್ನು ಕಷ್ಟಕ್ಕೆ ಸಿಲುಕಬೇಕು ಅನ್ನುವಂಥದ್ದೇ. ಕೆಲವರು ಹೆಚ್ಚು ಜನ ಇಲ್ಲಿ ನಿಮ್ಮ ಶತ್ರುಗಳು ಗ್ರೂಪ್ 3 ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಅವರಿಗೆ ಈ ಕ್ರಿಸ್ಟಲ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಹೆಚ್ಚು ಆಧ್ಯಾತ್ಮಿಕ ಜೀವನವನ್ನು ಬ್ಲಾಕ್ ಮಾಡಬೇಕು ಅನ್ನುವಂಥದ್ದು ಅವರ ಮನಸ್ಸಿನಲ್ಲಿದೆ ಅನ್ನುವಂಥದ್ದು ಈ ಕಾಡಿನ ಮೂಲಕ ನನಗೆ ತಿಳಿತಾ ಇದೆ. ನೀವು ಆಧ್ಯಾತ್ಮಿಕದಲ್ಲಿ ಹೆಚ್ಚು ಮುಂದೆ ಇದ್ದೀರಾ, ಆಧ್ಯಾತ್ಮಿಕದಲ್ಲಿ ಏನೋ ಒಂದು ಯಶಸ್ಸನ್ನು ನೀವು ಪಡ್ಕೋತಾ ಇದ್ದೀರಾ, ಪಡ್ಕೋಬೇಕು ಅಂತ ಬಹಳಷ್ಟು ನೀವು ಪ್ರಯತ್ನವನ್ನು ಕೂಡ ಪಡ್ತಾ ಇದ್ದೀರಾ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಮೆಡಿಟೇಷನ್ ಮಾಡಿಕೊಂಡು ನೀವು ಥರ್ಡ್ ಐ ಓಪನ್ ಆಗಿರ್ಬೋದು ಕೆಲವೊಬ್ಬರಿಗೆ ಗ್ರೂಪ್ 3. ಹಾಗೆ ನೀವು ಯಶಸ್ಸನ್ನು ಪಡ್ಕೋಬೇಕು, ಏನೋ ಒಂದು ರೀತಿಯ ಆಧ್ಯಾತ್ಮಿಕ ಜೀವನದಲ್ಲಿ ಆಧ್ಯಾತ್ಮಿಕತೆಯಲ್ಲಿ ಯಾವುದೋ ಒಂದು ರೀತಿ ಸಾಧನೆಯನ್ನು ನೀವು ಮಾಡಬೇಕು ಅನ್ನುವಂಥದ್ದು ನಿಮ್ಮ ಮನಸ್ಸಿನಲ್ಲಿದೆ. ಆದರೆ ಅದನ್ನು ಎಲ್ಲೋ ಒಂದು ರೀತಿ ತಡೆ ಹಿಡಿತಾ ಇದ್ದಾರೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ನೀವು ಯಶಸ್ಸನ್ನು ಪಡ್ಕೊಬಾರ್ದು, ಹಾಗೆ ಮೆಡಿಟೇಷನ್ ಮಾಡಲಿಕ್ಕೆ ಸಮಯ ಸಿಗಬಾರ್ದು ಅನ್ನುವಂಥದ್ದೆಲ್ಲ ಇದೆ. ಇಲ್ಲಿ ತುಂಬ ಹತ್ತಿರದ ಜನರು ಅನ್ನುವಂಥದ್ದು ತಿಳಿತಾ ಇದೆ. ಇದು ಜನರಲ್ ರೀಡಿಂಗ್, ಕೆಲವೊಬ್ಬರಿಗೆ ಫ್ಯಾಮಿಲಿ ಮೆಂಬರ್ ಕೂಡ ಆಗಿರ್ಬೋದು, ಕೆಲವೊಬ್ಬರಿಗೆ ಅನ್ನುವಂಥದ್ದು ನನಗೆ ಇಲ್ಲಿ ತಿಳಿತಾ ಇದೆ. ಸೊ ಇದು ಜನರಲ್ ರೀಡಿಂಗ್. ನಿಮಗೆ ತುಂಬ ಗೊತ್ತಿರುವಂಥವ್ರು ನಿಮ್ಮ ಹತ್ತಿರದವರೇ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ನೀವು ಮೆಡಿಟೇಷನ್ ಮಾಡೋದಿರ್ಬೋದು, ಆಧ್ಯಾತ್ಮಿಕ ಜೀವನವನ್ನು ಅದರಲ್ಲಿ ಮುಂದೆ ಹೋಗೋದಿರ್ಬೋದು, ಅವರಿಗೆ ಇಷ್ಟ ಇಲ್ಲ. ಯಾಕಂದರೆ ಅವರೇ ಕೆಲವೊಬ್ಬರು ನೆಗೆಟಿವ್ ಪೀಪಲ್ ಇದ್ದಾರೆ. ಅಂದರೆ ಅವರು ನಿಮ್ಮ ಯಶಸ್ಸನ್ನು ಅವರಿಗೆ ಸಹಿಸಲಿಕ್ಕಾಗಲ್ಲ ಅನ್ನುವಂತಹದ್ದು ಇಲ್ಲಿ ಗ್ರೂಪ್ 3 ಇಲ್ಲಿ ತಿಳಿತಾ ಇದೆ. ನಿಮ್ಮಲ್ಲೇ ಇರುವಂತಹವರು, ಕೆಲವೊಬ್ಬರು ನಿಮ್ಮ ಜೊತೆಯಲ್ಲಿ ಇರುವಂತಹವರು, ಈ ಥರ ಎಲ್ಲ ಅನ್ನುವಂಥದ್ದು ನನಗೆ ಈ ಕಾರ್ಡಿನ ಮೂಲಕ ತಿಳಿತಾ ಇದೆ. ನೀವು ತುಂಬಾ ಕಷ್ಟಪಡಬೇಕು ಅನ್ನುವಂಥದ್ದು, ನೀವು ಯಶಸ್ಸಿಗೋಸ್ಕರ ತುಂಬಾ ಕಷ್ಟಪಟ್ಟು ನೀವು ಯಶಸ್ಸನ್ನು ಪಡ್ಕೊಳ್ತಾ ಇದ್ದೀರಾ. ಆದರೆ ಅದೆಲ್ಲವನ್ನು ಎಲ್ಲೋ ಒಂದು ರೀತಿ ಹಾಳು ಮಾಡ್ತಾ ಇದ್ದಾರೆ. ಆ ವಿಚಾರ ನಿಮಗೂ ಕೂಡ ಗೊತ್ತಿದೆ ಅನ್ನುವಂಥದ್ದು ನನಗೆ ಇಲ್ಲಿ ತಿಳಿತಾ ಇದೆ. ನೀವು ತುಂಬಾ ಯಶಸ್ಸನ್ನು ಪಡ್ಕೊಂಡಿದ್ದೀರಾ ನಿಮ್ಮ ಜೀವನದಲ್ಲಿ, ಅದನ್ನು ತುಂಬ ಈಸಿಯಾಗಿ ಹಾಳು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಈ ಕಾರ್ಡಿನ ಮೂಲಕ ನನಗೆ ತಿಳಿತಾ ಇದೆ. ಯಾಕಂದರೆ ಅವರಿಗೆ ನೀವು ಒಂಟಿಯಾಗಿರಬೇಕು, ಚಿಂತೆಯಲ್ಲೇ ಇರಬೇಕು, ದುಃಖದಲ್ಲಿ ಇರಬೇಕು ಅನ್ನುವಂಥದ್ದೇ ಅವರ ಮನಸ್ಥಿತಿಯಾಗಿದೆ. ತುಂಬ ಕೆಟ್ಟ ಮನಸ್ಥಿತಿ ಇರುವಂತಹ ವ್ಯಕ್ತಿಗಳು ನಿಮ್ಮ ಶತ್ರುಗಳು ಅನ್ನುವಂಥದ್ದು ನನಗೆ ಇಲ್ಲಿ ತಿಳಿತಾ ಇದೆ. ಅವರು ದೇವರನ್ನು ಪೂಜಿಸದೇ ಇರುವಂತಹ ವ್ಯಕ್ತಿಗಳು ಅನ್ನುವಂಥದ್ದು ನನಗೆ ಇಲ್ಲಿ ತಿಳಿತಾ ಇದೆ. ನಿಮ್ಮ ಆಧ್ಯಾತ್ಮಿಕ ಜೀವನ, ನೀವು ಆಧ್ಯಾತ್ಮಿಕದಲ್ಲಿ ಮುಂದೆ ಹೋದರೆ, ನೀವು ದೇವರನ್ನು ಪೂಜಿಸಿದರೆ ಅವರಿಗೆ ಕೆಟ್ಟದಾಗ್ತಾ ಇರುತ್ತೆ. ಆ ಕಾರಣದಿಂದ ನಿಮ್ಮನ್ನು ಬ್ಲಾಕ್ ಮಾಡ್ತಾ ಇದ್ದಾರೆ ಅನ್ನುವಂತಹದ್ದು. ಹಾಗೆ ನಿಮ್ಮ ಜೀವನದಲ್ಲಿರುವ ನೀವು ಸಂತೋಷವಾಗಿರುವುದನ್ನು ಅವರಿಗೆ ಸಹಿಸಲಿಕ್ಕೆ ಆಗ್ತಾ ಇಲ್ಲ ಅನ್ನುವಂಥದ್ದು. ಗ್ರೂಪ್ 3 ಹೆಚ್ಚು ನಿಮ್ಮ ಜೊತೆಯಲ್ಲಿರುವಂತಹ ವ್ಯಕ್ತಿಗಳ ಬಗ್ಗೆ ಹೆಚ್ಚು ಗಮನ ವಹಿಸಿ ಅಂತ ನಾನಿಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಜನರಲ್ ರೀಡಿಂಗ್ ಇದು. ಕೆಲವೊಬ್ಬರಿಗೆ ಇಲ್ಲಿ ಮೆಡಿಟೇಷನಲ್ಲಿ ತುಂಬ ಸ್ಟ್ರಾಂಗ್ ಆಗಿದ್ದೀರಾ, ಅವರು ನಿಮ್ಮ ಜೊತೆಯಲ್ಲೇ ಇರುವಂತಹವರು ಹೆಚ್ಚು ನಿಮ್ಮ ಆಧ್ಯಾತ್ಮಿಕ ಜೀವನದಲ್ಲಿ ನಿಮಗೆ ಕೆಡಕನ್ನು ಉಂಟು ಮಾಡಿದ್ದಾರೆ. ನಿಮಗೆಲ್ಲೋ ಗೊತ್ತಿಲ್ಲ, ನೀವು ತುಂಬ ಮೋಸ ಹೋಗಿದ್ದೀರಾ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಎಲ್ಲರನ್ನ ನೀವು ತುಂಬ ಈಸಿಯಾಗಿ ನಂಬ್ತೀರಾ. ಹಾಗೆ
ನಂಬಿ ನೀವು ತುಂಬಾ ಮೋಸ ಹೋಗಿದ್ರೆ ಈಗಾಗಲೇ ತುಂಬಾ ಆಧ್ಯಾತ್ಮಿಕ ಜೀವನವನ್ನು ನೀವು ನಿಮಗೆ ಗೊತ್ತಿದೆ ಎಷ್ಟೋ ಒಂದು ಮುಂದೆ ಹೋಗುವಂಥದ್ದು ಎಲ್ಲೋ ಒಂದು ರೀತಿ ಹಿಂದೆ ಉಳಿದಿದ್ದೀನಲ್ಲ ಅನ್ನುವಂತಹ ಮನಸ್ಥಿತಿ ನಿಮ್ಮಲ್ಲೇ ಇದೆ ಅನ್ನುವಂತಹದ್ದು ತಿಳಿತಾ ಇದೆ. ನಿಮ್ಮ ಆಧ್ಯಾತ್ಮಿಕ ಜೀವನವನ್ನು ತಡೆ ಹಿಡಿಬೇಕು ಅನ್ನುವಂತಹದ್ದೇ ಅವರ ಉದ್ದೇಶವಾಗಿದೆ ಅನ್ನುವಂತಹದ್ದು ನನಗೆ ಇಲ್ಲಿ ತಿಳಿತಾ ಇದೆ. ಯಾಕಂದರೆ ನೀವು ಸಂತೋಷವಾಗಿರಬಾರ್ದು, ದುಃಖದಲ್ಲೇ ಇರಬೇಕು ಅನ್ನುವಂತಹದ್ದೇ ಅವರ ಉದ್ದೇಶ ಆಗಿದೆ. ಸೊ ಆ ಕಾರಣದಿಂದ ನಿಮ್ಮ ಸಂತೋಷವನ್ನು ತಡೆ ಹಿಡಿಲಿಕ್ಕೆ ನೋಡ್ತಾ ಇದ್ದಾರೆ. ನಿಮ್ಮ ಆಧ್ಯಾತ್ಮಿಕ ಜೀವನವನ್ನು ಹಾಳು ಮಾಡಿ ನೀವು ದುಃಖದಲ್ಲಿ ಸಿಲುಕುವಾಗಿ ಮಾಡ್ತಿದ್ದಾರೆ. ಎಷ್ಟೇ ಕಷ್ಟಪಟ್ಟರು ಯಶಸ್ಸು ಅನ್ನುವಂತಹದ್ದು ಸಿಗ್ತಾ ಇಲ್ವಲ್ಲ ಅಂತ ನೀವು ಚಿಂತೆಗೊಳಗಾಗಬೇಕು. ದೇವರನ್ನು ನಂಬಬಾರ್ದು ಅನ್ನುವಂತಹದ್ದು, ದೇವರ ಮೇಲೆ ನಂಬಿಕೆ ಬರದೇ ಇರಲಿ ಅಂತ ಕೂಡ ಹೆಚ್ಚು ಜನ ಕೆಲವೊಬ್ಬರು ಇಲ್ಲಿ ಮಾಡ್ತಾ ಇದ್ದಾರೆ. ಗ್ರೂಪ್ 3 ತುಂಬ ಕೆಲವೊಬ್ಬರಿಗೆ ಇದು ತುಂಬಾ ಕನೆಕ್ಟೆಡ್ ಆಗ್ತಾ ಇದೆ ಅನ್ನುವಂಥದ್ದು ನನಗೆ ತಿಳಿತಾ ಇದೆ. ಸೊ ಕೆಲವೊಂದು ಸೂಚನೆಗಳು ನನಗೆ ಕೂಡ ಸಿಗ್ತಾ ಇದೆ ಇಲ್ಲಿ. ನಿಮ್ಮ ಸ್ಪಿರಿಟ್ ಟೀಮ್ ಈ ಮೂಲಕ ನಿಮಗೆ ತಿಳಿಸ್ಲಿಕ್ಕೆ, ನನ್ನ ಮೂಲಕ ಒಂದು ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ ಅನ್ನುವಂಥದ್ದು ನನಗೆ ಇಲ್ಲಿ ತಿಳಿತಾ ಇದೆ. ಸೊ ಇದು ಕೆಲವೊಬ್ಬರಿಗೆ 100% ಆಗಿರುತ್ತೆ, ಕೆಲವೊಬ್ಬರಿಗೆ ಇದು ಜನರಲ್ ರೀಡಿಂಗ್ ಆದರೂ ಕೆಲವೊಬ್ಬರಿಗೆ ಇದು ನಿಮಗೆ ಅರ್ಥ ಆಗುತ್ತೆ, ಈ ಮೆಸೇಜ್ಗಳು ನಿಮಗೆ ಅನ್ನುವಂಥದ್ದು ಅಂತ ಹೇಳಿಬಿಟ್ಟು ನನಗೆ ಇಲ್ಲಿ ತಿಳಿತಾ ಇದೆ. ಸೊ ದೇವರು ನಿಮಗೆ ಇದನ್ನು ನನ್ನ ಮೂಲಕ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ನನಗೆ ಇಲ್ಲಿ ತಿಳಿತಾ ಇದೆ. ಹೆಚ್ಚು ಆಧ್ಯಾತ್ಮಿಕ ಜೀವನದಲ್ಲಿ ತುಂಬ ಸ್ಟ್ರಾಂಗ್ ಆಗಿ ಇರುವಂಥವರು ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಅನ್ನುವಂತಹದ್ದು. ಯಾಕಂದರೆ ಆಲ್ರೆಡಿ ನಿಮಗೆ ಗೊತ್ತಿದೆ ಎಲ್ಲೋ ಒಂದು ರೀತಿ ನೀವು ಆಧ್ಯಾತ್ಮಿಕ ಜೀವನದಲ್ಲಿ ಹಿಂದೆ ಉಳಿತಿದ್ದೀರಾ, ಸಮಯ ಸಿಗ್ತಾ ಇಲ್ಲ ಅನ್ನುವಂಥದ್ದು. ಸಮಯ ಇದ್ದರೂ ಕೂಡ ಎಲ್ಲೋ ಒಂದು ರೀತಿ ನಿಮ್ಮ ಮನಸ್ಥಿತಿ ಹಾಳಾಗ್ತಾ ಇರುತ್ತೆ. ಹೆಚ್ಚಾಗಿ ಗಮನವಹಿಸಿ, ನೀವು ಪೂಜೆ ಮಾಡುವಾಗ ನಿಮ್ಮ ಮನಸ್ಥಿತಿ ಹೆಚ್ಚಾಗಿ ಬೇರೆ ಕಡೆ ಹೋಗ್ತಾ ಇರುತ್ತೆ, ಅಥವಾ ಬೇರೆ ಯಾವುದೋ ವಿಚಾರ ನೆನಪಾಗ್ತಾ ಇರುತ್ತೆ. ನೆಗೆಟಿವಿಟಿ ಅನ್ನುವಂಥದ್ದು ನಿಮ್ಮಲ್ಲಿ ನಿಮ್ಮ ಇಂಟ್ಯೂಷನನ್ನು ಯಾವಾಗಲೂ ರಾಂಗ್ ಮಾಡ್ತಾ ಇರುತ್ತೆ. ಬೇರೆಯವ್ರ ಬಗ್ಗೆ, ನಿಮಗೆ ಇಷ್ಟ ಆಗಿರೋರ ಬಗ್ಗೆ ಕೂಡ ಕೆಟ್ಟದನ್ನು ಬಯಸುವ ಹಾಗೆ ಮಾಡ್ತಾ ಇರುತ್ತೆ. ಇದೆಲ್ಲವೂ ನೆಗೆಟಿವಿಟಿಯಿಂದ ಆಗ್ತಾ ಇರುತ್ತೆ. ನೀವು ಎಲ್ಲೋ ಒಂದು ರೀತಿ ಇದೆಲ್ಲವನ್ನು ನೀವು ಗಮನಿಸೋದೇ ಇಲ್ಲ. ಇದನ್ನು ಹೆಚ್ಚಾಗಿ ಗಮನಿಸಿ. ನಿಮ್ಮ ಜೊತೆಗಿರುವವರು ಇರುವಂತಹವ್ರ ಬಗ್ಗೆ ಕೆಲವೊಬ್ಬರು ನಿಮಗೆ ಯಾರು ತುಂಬ ನಿಮ್ಮ ಜೊತೆ ಉತ್ತಮವರಿದ್ದಾರೆ ಅವರ ಬಗ್ಗೆ ನಿಮಗೆ ಮಾತಾಡಬಾರ್ದು ಅನ್ನಿಸುವಂತಹದ್ದು, ಅಥವಾ ಎಲ್ಲೋ ಒಂದು ರೀತಿ ಮನಸ್ತಾಪಗಳು, ಕೆಟ್ಟ ಯೋಚನೆಗಳು ಅವ್ರ ಮೇಲೆ ಬರುವಂಥದ್ದು, ಏನೆಲ್ಲ ಒಂದು ರೀತಿ ಕೆಟ್ಟದ್ದೇ ನಿಮಗೆ ಬ್ಯಾಡ್ ಕಲ್ಪನೆಗಳು ಬರೋಂಗೆ ಎಲ್ಲ ಮಾಡುವಂತಹದ್ದು, ನಿಮಗೆ ಅವರನ್ನು ನಿಮ್ಮಿಂದ ದೂರ ಮಾಡುವಂತಹದ್ದು ಈ ರೀತಿ ಇರುತ್ತೆ. ಅಥವಾ ಅವರನ್ನು ನಿಮ್ಮ ಜೊತೆಗೆ ಯಾರು ಉತ್ತಮ ಸಂಬಂಧದಲ್ಲಿ ಇರ್ತಾರೆ, ಅಥವಾ ಯಾವುದೋ ಒಂದು ರೀತಿ ನಿಮಗೆ ಅವರ ಮೂಲಕ ಕೂಡ ಸಮಸ್ಯೆಗಳನ್ನು ಉಂಟು ಮಾಡುವಂತಹ ಸಾಧ್ಯತೆಗಳು ಹೆಚ್ಚಿದೆ ಅನ್ನುವಂಥದ್ದು ತಿಳಿತಾ ಇದೆ. ಯಾಕಂದರೆ ನೀವು ಆಧ್ಯಾತ್ಮಿಕ ಜೀವನದಲ್ಲಿ ಹೆಚ್ಚಾಗಿ ಮುಂದೆ ಇದ್ದೀರಾ ಅನ್ನುವಂತಹದ್ದು ಗ್ರೂಪ್ 4 ಅವರು ಅನ್ನುವಂಥದ್ದು ನನಗೆ. ಗ್ರೂಪ್ 3 ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಅವರು ಆಧ್ಯಾತ್ಮಿಕ ಜೀವನದಲ್ಲಿ ಹೆಚ್ಚು ಮುಂದೆ ಇದ್ದೀರಾ ಅನ್ನುವಂಥದ್ದು ನನಗೆ ಇಲ್ಲಿ ತಿಳಿತಾ ಇದೆ. ಸೊ ಇದೆಲ್ಲದ್ರ ಬಗ್ಗೆ ಕೆಲವೊಬ್ಬರು ಇಲ್ಲಿ ಇದ್ರ ಬಗ್ಗೆ ಹೆಚ್ಚಾಗಿ ನೀವು ಗಮನ ವಹಿಸಿ ಅನ್ನುವಂಥದ್ದನ್ನು ನಾನಿಲ್ಲಿ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೀನಿ. ನಿಮ್ಮ ಮನಸ್ಸು ದೇವರ ಧ್ಯಾನಕ್ಕೆ ಕೂತಾಗ ಇರ್ಬೋದು, ಅಥವಾ ದೇವರ ಪೂಜೆಯಲ್ಲಿ ಇರ್ಬೋದು, ಜಪ ಮಾಡುವಾಗ ಇರ್ಬೋದು, ನಿಮ್ಮ ಮನಸ್ಸು ಬಹಳಷ್ಟು ಕೆಟ್ಟ ಯೋಚನೆಗಳು ಕಾಡ್ತಾ ಇರುತ್ತೆ, ಅಥವಾ ನಿಮ್ಮ ಮನಸ್ಥಿತಿ ಎಲ್ಲೋ ಒಂದು ಬೇರೆ ಕಡೆಯೇ ಹೋಗ್ತಾ ಇರುತ್ತೆ. ಕಾನ್ಸಂಟ್ರೇಟ್ ಮಾಡಲಿಕ್ಕೆ ಆಗ್ತಾ ಇರಲ್ಲ ನಿಮಗೆ ಅನ್ನುವಂಥದ್ದು. ಮೆಡಿಟೇಷನ್ ಮಾಡುವಾಗ ಇರ್ಬೋದು, ಯಾರನ್ನು ನೆನಪಾಗೋದು, ಅಥವಾ ಯಾವುದೋ ವಿಚಾರಗಳು ನೆನಪಾಗೋದು, ಅಥವಾ ಯಾವುದೋ ಒಂದು ರೀತಿ ಪದೇ ಪದೇ ನೀವು ನೆನಪಿಸದೇ ಇರುವಂಥ ವಿಚಾರಗಳು ನಿಮಗೆ ನೆನಪಾಗುವಂಥದ್ದು, ಈ ಥರ ಎಲ್ಲ ಸಡನ್ಲಿ ಆಗ್ತಾ ಇರುತ್ತೆ. ಅದ್ರ ಬಗ್ಗೆ ಹೆಚ್ಚು ನೀವು ಗಮನವಹಿಸಿ. ಅದೆಲ್ಲವೂ ಕೂಡ ನೆಗೆಟಿವಿಟಿಯಿಂದ ಆಗುವಂಥದ್ದು. ನಿಮ್ಮ ಮೇಲೆ ಬೇರೆಯವರು ಬ್ಲ್ಯಾಕ್ ಮ್ಯಾಜಿಕ್ ಆಗಿರ್ಬೋದು, ಈ ರೀತಿ ಕೆಲವೊಂದಷ್ಟು ಇದೆ ನೆಗೆಟಿವಿಟಿಗಳು. ಅದ್ರ ಬಗ್ಗೆ ಹೆಚ್ಚಾಗಿ ನೀವು ತಿಳ್ಕೊಳ್ಳಿ. ಅದೆಲ್ಲ ಕಾರಣಗಳಿಂದ ನಿಮಗೆ ಈ ಥರ ಎಲ್ಲ ಸಮಸ್ಯೆಗಳು ಬರುತ್ತೆ, ನಿಮ್ಮ ಜೀವನವನ್ನು ಹಾಳು ಮಾಡುವಂತಹ ಪ್ರಯತ್ನಗಳಾಗಿದೆ. ಸೊ ಇದ್ರ ಬಗ್ಗೆ ಹೆಚ್ಚು ನೀವು ಗಮನವಹಿಸಿ. ಈ ರೀತಿ ಎಲ್ಲ ನಿಮ್ಮ ಜೀವನದಲ್ಲಿ ಮಾಡಬೇಕು ಅನ್ನುವಂಥದ್ದು ನಿಮ್ಮ ಶತ್ರುಗಳಿಗೆ ಇದೆ ಅನ್ನುವಂತಹದ್ದು ಇಲ್ಲಿ ಅವರ ಯೋಚನೆ ಆಗಿದೆ ಅನ್ನುವಂತಹದ್ದು ಇಲ್ಲಿ ನನಗೆ ತಿಳಿತಾ ಇದೆ. ನಿಮ್ಮಲ್ಲಿ ಯಶಸ್ಸು ಅನ್ನುವಂಥದ್ದಿದೆ. ನೀವು ಎಷ್ಟೇ ಕಷ್ಟದಲ್ಲಿದ್ದರೂ ಕೂಡ ನಿಮ್ಮಲ್ಲಿ ಉತ್ತಮವಾಗಿರುವಂತಹದ್ದು ಎಲ್ಲವೂ ಕೂಡ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಅದೆಲ್ಲವನ್ನು ಹಾಳು ಮಾಡಬೇಕು ಅನ್ನುವಂತಹದ್ದೇ ಅವರ ಮನಸ್ಥಿತಿ ಆಗಿದೆ. ನೀವು ಎಷ್ಟೇ ಕಷ್ಟ ಆದರೂ ಕೂಡ ಎಲ್ಲದನ್ನು ಈಸಿಯಾಗಿ ಪಡ್ಕೊಳ್ಳುವಂಥವರಾಗಿದ್ದೀರಾ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ನಿಮಗೆ ಈಸಿಯಾಗಿ ಸಿಗುತ್ತೆ ಯಶಸ್ಸು ಅನ್ನುವಂತಹದ್ದು, ಈಸಿಯಾಗಿ ನೀವು ಪಡ್ಕೊಳ್ತೀರಾ. ಸಂತೋಷ ಆಗಿರ್ಬೋದು, ಯಾವುದೇ ಒಂದು ಫ್ರೆಂಡ್ಶಿಪ್ ಆಗಿರ್ಬೋದು, ನಿಮಗೆ ಈಸಿಯಾಗಿ ಸಿಗುತ್ತೆ ನಿಮ್ಮ ಜೀವನದಲ್ಲಿ.
ಆಧ್ಯಾತ್ಮಿಕ ಜೀವನ ಆಗಿರ್ಬೋದು, ತುಂಬ ಈಸಿಯಾಗಿ ನಿಮಗೆ ಎಲ್ಲವೋ ಒಂದು ನಿಮ್ಮ ಜೀವನದಲ್ಲಿ ಸಿಗುತ್ತೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಅದೆಲ್ಲವನ್ನು ಅವರು ಕಿತ್ಕೋಬೇಕು ಅನ್ನುವಂಥದ್ದಿದೆ, ಹಾಳು ಮಾಡಬೇಕು ಅನ್ನುವಂಥ ಮನಸ್ಥಿತಿಯು ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಆದರೆ ಖಂಡಿತವಾಗ್ಲೂ ನಿಮಗೆ ಏಂಜಲ್ ಸಪೋರ್ಟ್ ಅನ್ನುವಂಥದ್ದು ಖಂಡಿತವಾಗ್ಲೂ ಇದೆ. ಅವರು ಎಷ್ಟೇ ನಿಮ್ಮ ಜೀವನವನ್ನು ಹಾಳು ಮಾಡಬೇಕು ಅಂದರೂ, ಇದು ಜನರಲ್ ರೀಡಿಂಗ್, ಕೆಲವೊಬ್ಬರಿಗೆ ನಿಮ್ಮ ಸ್ಪಿರಿಟ್ ಟೀಮ್ ನಿಮ್ಮ ಜೊತೆಯಲ್ಲಿ ಯಾವಾಗಲೂ ಇದ್ದಾರೆ, ಚಿಂತಿಸೋ ಅಗತ್ಯನೇ ಇಲ್ಲ ಅನ್ನುವಂಥದ್ದು. ಎಷ್ಟೇ ಅವರು ನಿಮ್ಮನ್ನು ಕೆಳಗೆ ಬೀಳಿಸ್ಲಿಕ್ಕೆ ನೋಡಿದರೂ ನಿಮ್ಮ ಜೀವನವನ್ನು ಮತ್ತೆ ಉತ್ತಮವಾಗಿಸಲಿಕ್ಕೆ ನಿಮ್ಮ ಸ್ಪಿರಿಟ್ ಟೀಮ್ ಏಂಜಲ್ಸ್ ನಿಮ್ಮ ಜೊತೆಯಲ್ಲಿ ಯಾವಾಗಲೂ ಇರ್ತಾರೆ ಅನ್ನುವಂಥದ್ದು ನನಗೆ ಇಲ್ಲಿ ತಿಳಿತಾ ಇದೆ. ಆದರೆ ನಿಮಗೆ ಉತ್ತಮವಾಗಿರುವಂತಹದ್ರ ಬಗ್ಗೆನೇ ಅವರು ಹೆಚ್ಚು ಕೆಟ್ಟ ದೃಷ್ಟಿ ಅನ್ನುವಂಥದ್ದಿದೆ ಅನ್ನುವಂಥದ್ದು ತಿಳಿತಾ ಇದೆ. ನೀವು ಕಷ್ಟಪಟ್ಟು ಕೆಲವೊಂದನ್ನು ನೀವು ಪಡ್ಕೊಂಡಿದ್ದೀರಾ ನಿಮ್ಮ ಜೀವನದಲ್ಲಿ, ಅದರ ಮೇಲೆ ಹೆಚ್ಚು ಅವರಿಗೆ ಕೆಟ್ಟ ದೃಷ್ಟಿ ಅನ್ನುವಂತಹದ್ದಿದೆ. ಅದನ್ನು ಹಾಳು ಮಾಡಬೇಕು ಅನ್ನುವಂಥದ್ದು ನಿಮ್ಮ ಶತ್ರುಗಳಿಗೆ ಇದೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಕೆಲವೊಬ್ಬರಿಗೆ ಇಲ್ಲಿ ಪ್ರೀತಿ ನಿಮ್ಮ ಪ್ರೀತಿಯ ಜೀವನ ಏನಿದೆ ಅದನ್ನು ಹಾಳು ಮಾಡಬೇಕು ಅನ್ನುವಂಥದ್ದಿದೆ. ನಿಮ್ಮ ಪ್ರೀತಿಯ ಜೀವನ ತುಂಬ ಸುಂದರವಾಗಿದೆ. ನಿಮ್ಮ ಫ್ಯಾಮಿಲಿ ಇರ್ಬೋದು, ಗಂಡ ಹೆಂಡತಿ ಇರ್ಬೋದು, ಅಥವಾ ನೀವು ನಿಮ್ಮ ಕುಟುಂಬದಲ್ಲಿ ನೀವು ಉತ್ತಮವಾದ ಒಂದು ಪ್ರೀತಿಯ ಜೀವನ ಅನ್ನುವಂಥದ್ದಿದೆ. ಒಬ್ರಿಗೊಬ್ಬರಿಗೆ ತುಂಬ ಅನ್ಯೋನ್ಯವಾಗಿದ್ದೀರಾ, ಅದನ್ನು ಹಾಳು ಮಾಡಬೇಕು ಅನ್ನುವಂಥದ್ದಿದೆ ಅನ್ನುವಂಥದ್ದು ತಿಳಿತಾ ಇದೆ. ಹಾಗೆ ಕೆಲವೊಂದು ಅಮೂಲ್ಯವಾದದ್ದು ನಿಮ್ಮ ಜೀವನದಲ್ಲಿ ಸಿಕ್ಕಿದೆ, ಅದನ್ನು ಹಾಳು ಮಾಡಬೇಕು ಅನ್ನುವಂಥ, ಕಷ್ಟಪಟ್ಟು ನೀವು ಯಾವುದನ್ನು ಪಡ್ಕೊಂಡಿದ್ದೀರಾ ಅದನ್ನು ನಿಮ್ಮಿಂದ ಕಿತ್ಕೊಳ್ಬೇಕು ಅಥವಾ ಅದನ್ನು ನಿಮ್ಮಿಂದ ದೂರ ಮಾಡಬೇಕು ಅನ್ನುವಂತಹದ್ದೇ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಹಾಗೆ ಪ್ರೀತಿಯ ಜೀವನ ಹೆಚ್ಚಾಗಿ ನಿಮ್ಮ ಜೀವನಲ್ಲಿ ತುಂಬ ಉತ್ತಮವಾಗಿರುವಂತಹ ಪ್ರೀತಿ ಅನ್ನುವಂಥದ್ದು ನಿಮಗಿದೆ ಅನ್ನುವಂಥದ್ದು ಇಲ್ಲಿ ತಿಳಿತಿದೆ. ಒಂದು ವೇಳೆ ಕೆಲವೊಬ್ಬರಿಗೆ ನಿಮ್ಮ ಸೋಲ್ಮೇಟ್ ಸಿಕ್ಕಿರ್ಬೋದು, ನಿಮ್ಮ ಟ್ವಿನ್ ಫ್ಲೇಮ್ ಸಿಕ್ಕಿರ್ಬೋದು, ಅಥವಾ ನಿಮ್ಮ ಫ್ರೆಂಡ್ಶಿಪ್ಪಲ್ಲಿ ಆಗಿರ್ಬೋದು, ಉತ್ತಮವಾದ ಗೆಳೆಯ ನಿಮ್ಮಲ್ಲಿ ನಿಮಗಿದ್ದಾರೆ ಅನ್ನುವಂಥದ್ದು ತಿಳಿತಿದೆ. ಅದನ್ನು ದೂರ ಮಾಡಬೇಕು ಅನ್ನುವಂಥದ್ದು ಕೂಡ ಅವರ ಮನಸ್ಸಿನಲ್ಲಿದೆ, ನಿಮ್ಮ ಶತ್ರುಗಳ ಮನಸ್ಸಿನಲ್ಲಿ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಈ ಎಲ್ಲ ಯೋಚನೆಗಳು ಅವರಲ್ಲಿ ಇದೆ ಅನ್ನುವಂತಹದ್ದು, ಒಟ್ಟಾಗಿ ಒಂಟಿಯಾಗಿರಿಸಬೇಕು ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ನಿಮಗೆ ಹೆಚ್ಚಾಗಿ ಪ್ರೀತಿ ಅನ್ನುವಂಥದ್ದು ಉತ್ತಮವಾಗಿದೆ, ಆದರೆ ನಿಮ್ಮನ್ನು ಒಂಟಿ ಮಾಡಬೇಕು ಅನ್ನುವಂಥದ್ದಿದೆ. ಕೆಲವೊಬ್ಬರು ಇಲ್ಲಿ ನಿಮ್ಮ ಗಂಡ ಅಥವಾ ಹೆಂಡತಿ ನಿಮ್ಮನ್ನು ತುಂಬ ಪ್ರೀತಿಸ್ತಾರೆ, ಅಥವಾ ನೀವು ಸೋಲ್ಮೇಟ್ ಟ್ವಿನ್ ಫ್ಲೇಮ್ ಇದ್ದೀರಾ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಸೊ ನಿಮ್ಮನ್ನು ದೂರ ಮಾಡಬೇಕು ಅನ್ನುವಂಥದ್ದು ಕೆಲವೊಬ್ಬರಿಗೆ ಇದೆ ಅನ್ನುವಂಥದ್ದು. ನಿಮ್ಮ ಶತ್ರುಗಳಿಗೆ ನಿಮ್ಮನ್ನು ದೂರ ಮಾಡಬೇಕು, ಗಂಡ ಅಥವಾ ಹೆಂಡತಿಯಿಂದ ದೂರ ಮಾಡಬೇಕು, ಜನರಲ್ ರೀಡಿಂಗ್ ಇದು. ಆ ರೀತಿ ಕೂಡ ಕೆಲವೊಬ್ಬರಿಗೆ ಆ ಥರ ಕೂಡ ಇದೇ ಶತ್ರುಗಳ ಮನಸ್ಸಿನಲ್ಲಿ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಕೆಲವೊಬ್ಬರಿಗೆ ಫ್ರೆಂಡ್ಶಿಪ್ಪಲ್ಲಿ ಕೂಡ, ಕೆಲವೊಬ್ಬರಿಗೆ ಆಧ್ಯಾತ್ಮಿಕ ಜೀವನದಲ್ಲಿ ಕೂಡ ಕೆಡುಕಾಗಲಿ ಅನ್ನುವಂಥದ್ದು, ಅಥವಾ ನೀವು ಮುಂದೆ ಹೋಗಬಾರ್ದು ಅನ್ನುವಂತಹದ್ದು. ಕೆಲವೊಬ್ಬರಿಗೆ ಇಲ್ಲಿ ಬಿಸ್ನೆಸ್ ಆಗಿರ್ಬೋದು, ಅಮೌಂಟ್ ಆಗಿರ್ಬೋದು, ನಿಮ್ಮ ಒಂದು ನೀವು ಬಯಸಿದ್ದು ಸಿಗಬಾರ್ದು ಅನ್ನುವಂಥದ್ದು. ಪ್ರೀತಿ ಇರ್ಬೋದು, ಯಾವುದೋ ಒಂದು ತುಂಬಾ ಕಷ್ಟಪಟ್ಟು ನೀವು ಪಡ್ಕೊಳ್ತಾ ಇದ್ದೀರಾ, ಅದರಲ್ಲಿ ತುಂಬ ಕೆಡುಕು ಮಾಡಬೇಕು ಅನ್ನುವಂಥದ್ದು. ನೀವೀಗ ಯಾವುದೇ ಕೆಲಸ ಕಾರ್ಯಗಳನ್ನು ಆರಂಭಿಸಿದ್ರು ಅದರಲ್ಲಿ ಯಾವುದೋ ಒಂದು ರೀತಿ ಅಡೆತಡೆಗಳನ್ನು ಮಾಡಬೇಕು ಅನ್ನುವಂತಹದ್ದು ಕೂಡ ನಿಮ್ಮ ಶತ್ರುಗಳ ಮನಸ್ಸಿನಲ್ಲಿದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಮತ್ತು ನಿಮಗೆ ತುಂಬ ಈಸಿಯಾಗಿ ಸಿಗುವಂತಹ ಯಾವುದೇ ಆದರೂ ಕೂಡ ಅದನ್ನು ತಡೆ ಹಿಡಿಬೇಕು ಅನ್ನುವಂತಹದ್ದು ಕೂಡ ಇಲ್ಲಿ ಇದೆ ಅನ್ನುವಂಥದ್ದು. ತುಂಬ ಈಸಿಯಾಗಿ ಕೆಲವೊಂದು ನಿಮ್ಮ ಜೀವನದಲ್ಲಿ ಸಿಗ್ತಾ ಇದೆ ಅನ್ನುವಂಥದ್ದು. ಅಂದರೆ ಯಾವುದೋ ಒಂದು ಸಂತೋಷ, ಪ್ರೀತಿ ಇರ್ಬೋದು, ಪ್ರೀತಿಯ ಜೀವನ ಇರ್ಬೋದು, ಉತ್ತಮವಾದದ್ದು ಇದೆ ನಿಮ್ಮ ಜೀವನದಲ್ಲಿ. ಆಧ್ಯಾತ್ಮಿಕ ಜೀವನ ಕೂಡ ಕೆಲವೊಬ್ಬರಿಗೆ ಇಲ್ಲಿ ಉತ್ತಮವಾಗಿದೆ ಅನ್ನುವಂಥದ್ದು ಕೂಡ ತಿಳಿತಾ ಇದೆ. ಆ ಏಂಜಲ್ಸ್ ಬ್ಲೆಸ್ಸಿಂಗ್ ಅನ್ನುವಂಥದ್ದು ನಿಮ್ಮ ಮೇಲೆ ತುಂಬಾ ಇದೆ, ನೀವು ತುಂಬ ಯಶಸ್ಸನ್ನು ಪಡ್ಕೊಳ್ತಾ ಇದ್ದೀರಾ ಅನ್ನುವಂಥದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಸೊ ಅದೆಲ್ಲವನ್ನು ಎಲ್ಲೋ ಒಂದು ರೀತಿ ತಡೆ ಹಿಡಿಬೇಕು, ಅದರಲ್ಲಿ ನಿಮಗೆ ಕೆಡುಕನ್ನು ಉಂಟು ಮಾಡಬೇಕು ಅನ್ನುವಂಥದ್ದು ಇದೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಸೊ ಇದಿಷ್ಟು ಗ್ರೂಪ್ 3 ಹಾಗೂ ಇದು ಕ್ರಿಸ್ಟಲ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಅವರಿಗೋಸ್ಕರ ರೀಡಿಂಗ್ ಆಗಿದೆ. ಇದು ಜನರಲ್ ರೀಡಿಂಗ್. ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ ತಿಳಿಸಿ.